ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿಮಗೆಲ್ಲ ಆಶ್ಚರ್ಯ ಆಗ್ತಿದೆ ಅಲ್ವಾ? ಅಂಗಡಿಗೆ ಹೋಗ್ಬಿಟ್ಟು ಖಾರ ಹರಿತಿದಾರ ಅಂತ. ಖಂಡಿತವಾಗ್ಲೂ ಖಾರನೇ ನಾವು ಮಾಡ್ತಿರೋದಿಲ್ಲ, ಉಪ್ಸಾರು ಖಾರ ಮಾಡ್ತಾಯಿದ್ದೀವಿ. ನಿಮಗೆ ಡೆಮೋ ತೋರಿಸ್ಬೇಕಲ್ಲ, ಪ್ರಾಡಕ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಾವು ಡೆಮೋ ಮುಖಾಂತರನೇ ಕೆಲವೊಂದು ಪ್ರಾಡಕ್ಟ್ಸ್ನ ತೋರಿಸ್ಬೇಕಾಗತ್ತೆ. ಏನಕ್ಕೆ ಅಂದರೆ ಕೆಲವರು ನಂಬೋದಿಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಡೆಮೋ ಮುಖಾಂತರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತಿನ ವೀಡಿಯೋದಲ್ಲಿ ಕಾಸ್ಟರನ್ನು ತೋರಿಸ್ತೀನಿ ಅಂತ ಹೇಳಿದರೆ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಬಂದಿದೆ. ನಿಮಗೆ ದೋಸೆ ಮಾಡೋದಕ್ಕೆ, ಚಪಾತಿ ಮಾಡೋದಕ್ಕೆ, ರೊಟ್ಟಿ ಮಾಡೋದಕ್ಕೆ, ಹಾಗೆಯೇ ಹೋಳಿಗೆ ಮಾಡೋದಕ್ಕೆ, ಜೋಳದ ರೊಟ್ಟಿ ಮಾಡೋದಕ್ಕೆ, ನಾನ್ ಸ್ಟಿಕ್ ದೋಸೆ ತವದಲ್ಲಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ, ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಕೆಟ್ಟದ್ದು ಆರೋಗ್ಯಕ್ಕೆ ಅಂತ ಹೇಳಿ ಈ ಸಲ ಕಾಸ್ಟರನ್ನೇ ತರಿಸಿದ್ದಾರೆ. ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ನ ತರಿಸಿದ್ದಾರೆ. 50% ಆಫರ್ ಕೂಡ ಕೊಡ್ತಾ ಇದ್ದಾರೆ. ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ತರಿಸಿದ್ದಾರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಈ ಸಲ ತರಿಸಿರುವಂಥ ಕಾಸ್ಟರನ್ ತವಗಳು ತುಂಬಾ ಲೈಟ್ ವೇಟ್ ಇರೋದ್ರಿಂದ ಲೇಡೀಸು ಒಂದು ಕೈನಲ್ಲೇ ಸಿಂಗಲ್ ಹ್ಯಾಂಡಲ್ಲೇ ಎತ್ಬೋದು, ತುಂಬ ಭಾರ ಇರೋದಿಲ್ಲ. ಮೊದಲೆಲ್ಲ ಬರ್ತಿದ್ದಂಥ ಕಾಸ್ಟರನ್ ತವಗಳು ತುಂಬಾ ಭಾರ ಇರುತ್ತಿತ್ತು, ಎತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ತುಂಬ ಬಿಸಿ ಇದ್ದಾಗಲಂತೂ ಮುಟ್ಟಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಆಫರ್ನ ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೋಸ್ಕರ ನಾವಿವತ್ತು ರಾಜ್ಗುರು ಕಿಚನ್ ವಾರ್ಡಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಶಾಪ್ ಲೊಕೇಟ್ ಆಗಿರೋದು ಅತ್ತಿಕುಪ್ಪೆ ಮೇನ್ ರೋಡಲ್ಲಿ. ಫುಲ್ ಅಡ್ರೆಸ್, ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೀವು ಚೆಕ್ ಮಾಡ್ಬೋದು. ಇವತ್ತಿನ ಲೇಟೆಸ್ಟ್ ಕಲೆಕ್ಷನ್ಸ್ ಹೇಗಿದೆ, ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳೋಣ, ವಿತ್ ಡೆಮೋ ಮುಖಾಂತರ ಕೂಡ ತಿಳ್ಕೊಳ್ಳೋಣ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ದಯವಿಟ್ಟು ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಗಿತ್ತು ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಎಲ್ಲ? ತುಂಬಾ ಚೆನ್ನಾಗಿತ್ತು ಮೇಡಮ್. ಒನ್ ಆಫ್ ದ ಬೆಸ್ಟ್ ವಿಡಿಯೋಸ್ ನಮ್ದು ಚಪಾತಿ ಪ್ರೆಸ್ ಇತ್ತು, ಅದು ಇನ್ನೂವರೆಗೂ ಓಡ್ತಾ ಇದೆ, ಇನ್ನೂವರೆಗೂ ಎಂಕ್ವೈರೀಸ್ ಬರ್ತಾ ಇದೆ. ಒನ್ ಆಫ್ ದ ಬೆಸ್ಟ್ ರೆಸ್ಪಾನ್ಸ್ ನಡೀತಾ ಇದೆ ಮೇಡಮ್. ಸರ್ ಇವತ್ತು ಏನೆಲ್ಲ ಆಫರ್ ಕೊಡ್ತಾ ಇದ್ದೀರಾ? ಈ ಸಲ ಮೇಡಮ್ ಇನ್ನೂವರೆಗೂ ನಾವು ಟ್ರೈಪ್ಲೈ ಆಫರ್ ಕೊಟ್ಬಿಟ್ಟಿದ್ದೀವಿ, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಆಫರ್ ಕೊಟ್ಟಿದ್ದೀವಿ, ಗ್ಯಾಸ್ ಸ್ಟವ್, ಮಿಕ್ಸಿ ಎಲ್ಲ. ಈ ಸಲ ನಾವು ಒಂದು ಸ್ವಲ್ಪ ಹೊಸ ಐಟಮ್ ತಂದಿದ್ದೀವಿ, ಅದಿರೋದು ಕಾಸ್ಟ್ ಐರನ್ ಅಲ್ಲಿ. ಇವಾಗ ಕಾಸ್ಟ್ ಐರನ್ ಯಾಕೆ ಜನ ಕೇಳ್ತಾರ, ಮೇಜರ್ ಜನದ ಏನಿತ್ತು ಕಾಸ್ಟ್ ಐರನ್ ತುಂಬಾ ಹೆವಿ ಇರುತ್ತೆ, ಹ್ಯಾಂಡಲ್ಸ್ ಹೀಟ್ ಆಗುತ್ತೆ, ಅದೆಲ್ಲ ಕಂಪ್ಲೇಂಟ್ ಇರುತ್ತಲ್ಲ. ಸೊ ಅದಕ್ಕೆಲ್ಲ ನಾವು ಸೊಲ್ಯೂಷನ್ ಈ ಸಲ ತಂದಿದ್ದೀವಿ. ಅಂಡ್ ವಿತ್ ಸೊಲ್ಯೂಷನ್ ನಾವು ಆಫರು ತಂದಿದ್ದೀವಿ. ಈ ಆಫರ್ ನಾವು ತಂದಿರೋದು ಅಕ್ಷಯ ತೃತೀಯಗೋಸ್ಕರ ಆಫರ್ ಇದೆ ಮೇಡಮ್. ಲಿಮಿಟೆಡ್ ಟೈಮ್ ಆಫರ್ ಇರುತ್ತೆ. ಅಂಡ್ ಆಫರ್ ನೀವು ಕ್ರಾಸ್ ಚೆಕ್ ಮಾಡಬಹುದು, ಆನ್ಲೈನ್ ಆಫ್ಲೈನ್. ನಾವು ಬೆಟರ್ ಡೀಲ್ ತಂದಿದ್ದೀವಿ ಮೇಡಮ್ ಈ ಸಲ. ಸರ್ ಏನು ಸ್ಪೆಷಲ್ ಇದೆ ಸರ್ ಈ ದೋಸೆ ತವನಲ್ಲಿ? ಎಸ್ ಮೇಡಮ್. ಸೊ ಈ ಸಲ ನಾವು 2 ದೋಸೆ ತವ ತಂದಿದ್ದೀವಿ, 28 ಸೆಂಟಿಮೀಟರ್ ಒಂದು, 30 ಸೆಂಟಿಮೀಟರ್ ಒಂದು. ಅಂಡ್ ಇನ್ನೊಂದು ತಂದಿದ್ದೀವಿ ಚಪಾತಿ ತವ, ವಿಚ್ ಇಸ್ 26 ಸೆಂಟಿಮೀಟರ್. ಇದೇನು ಸ್ಪೆಷಲ್ ಇದೆ ಅಂತ ನಾನು ನಿಮಗೆ ಓಪನ್ ಮಾಡಿನೇ ತೋರಿಸ್ಕೊಡ್ತೀನಿ ಮೇಡಮ್. ಇದು ನೀವು ನೋಡ್ಬೋದು ಇದರಲ್ಲಿ. ಸೊ ಫಸ್ಟ್ ಇವಾಗ ಚಪಾತಿ ತವ ತೋರಿಸ್ತಾ ಇದ್ದೀರಾ? ಎಸ್ ಮೇಡಮ್. ಸ್ಟಾರ್ಟಿಂಗ್ ಚಪಾತಿ ತವ ಇಂದ ಬರುತ್ತೆ. ಸೊ ಇದರಲ್ಲಿ ನೀವು ಆಲ್ ಕೈಂಡ್ ಆಫ್ ಚಪಾತಿ ಮಾಡ್ಬೋದು, ಚಪಾತಿ, ಅಕ್ಕಿ ರೊಟ್ಟಿ, ಇಲ್ಲ ಮೇಡಮ್, ಪರೋಟ, ಅಕ್ಕಿ ರೊಟ್ಟಿ, ಒಬ್ಬಟ್ಟು, ಜೋಳದ ರೊಟ್ಟಿ, ಏನ್ ಬೇಕಾದ್ರೂ ನೀವು ಇದ್ರಲ್ಲಿ ಮಾಡ್ಬೋದು. ಸೊ ಮೇಡಮ್ ಇದರಲ್ಲಿ ನೀವು ನೋಡ್ಬೋದು, ಇದು ಬರೋದು ಪ್ಯೂರ್ ಕಾಸ್ಟ್ ಐರನ್ ಅಲ್ಲಿ. ಬಟ್ ಈ ಕಾಸ್ಟ್ ಐರನ್ ಸ್ಪೆಷಾಲಿಟಿ ಏನಂದ್ರೆ, ಜನರಲಿ ಕಾಸ್ಟ್ ಐರನ್ ತುಂಬಾ ಹೆವಿ ಇರುತ್ತಲ್ಲ, ಇದನ್ನ ಒಂಚೂರು ಮೇಡಮ್ ಕೈಗೆ ಎತ್ತೀರಾ? ಸೊ ಇದ್ರದ್ದು ಹೌದು, ಎಕ್ಸಾಕ್ಟ್ಲಿ. ಸೊ ಇದು ಅಷ್ಟು ಹೆವಿ ಇಲ್ಲ. ಅಂಡ್ ಸೆಕೆಂಡರಿ ಪಾಯಿಂಟ್ ಮಾಡಿದ್ರೆ ನೀವು ಇದನ್ನ ನೋಡಬಹುದು, ಇದನ್ನ ಕಾನ್ಕೇವ್ ಶೇಪ್ ಅಲ್ಲಿ ಮಾಡಿದ್ದಾರೆ, ಬಟ್ ಒಂಚೂರು ಫ್ಲಾಟ್ ಇಟ್ಟಿದ್ದಾರೆ ಹಿಂದೆಗಡೆ. ಸೊ ಇದು ಫ್ಲಾಟ್ ಇಡೋದ್ ಇಂಟೆನ್ಷನ್ ಏನಂದ್ರೆ, ಇದನ್ನ ನೀವು ಇಂಡಕ್ಷನ್ಗೂ ಯೂಸ್ ಮಾಡಬಹುದು. ಪ್ಲಸ್ ಇದರಲ್ಲಿ ನೀವು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಒಬ್ಬಟ್ಟು, ಚಪಾತಿ, ನಾವ್ ಏನೇನ್ ಚಪಾತಿ ಪ್ರೆಸ್ ಅಲ್ಲಿ ಮಾಡಿದ್ರಲ್ಲ ಅದೆಲ್ಲ ಐಟಮ್ ಇದ್ರ ಮೇಲೆ ನೀವು ಹೀಟ್ ಮಾಡಬಹುದು. ಪ್ಲಸ್ ಇದಕ್ಕೆ ಈ ತರ ಅವರು ಗ್ರಿಪ್ ಹ್ಯಾಂಡಲ್ ಹುಕ್ ಕೊಟ್ಟಿದ್ದಾರೆ. ಸೊ ನಿಮ್ ಮನೇಲಿ ಎಲ್ಲಾದ್ರೂ ಹ್ಯಾಂಗ್ ಮಾಡ್ಬೇಕಾದ್ರೆ ಹ್ಯಾಂಗಿಂಗ್ ಈಸಿ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್, ಇವಾಗ ತುಂಬಾ ಜನ ಕಾಸ್ಟ್ ಐರನ್ ಹೇಳ್ತಾರಲ್ಲ ಹ್ಯಾಂಡಲ್ ಹೀಟ್ ಆಗುತ್ತೆ, ಅಥವಾ ನಾವು ಬೇರೆ ಮುಂಚೆಲ್ಲ ವಿಡಿಯೋಸ್ ಸಿಲಿಕಾನ್ ಹ್ಯಾಂಡಲ್ಸ್ ಕೊಟ್ಟಿದ್ರಲ್ಲ, ಇದ್ರಲ್ಲಿ ನಿಮ್ಗೆ ನೋಡಿ ಮೇಡಮ್ ಅವರು ಅಕಾಶಿಯಾ ವುಡ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಕಾಶಿಯಾ ವುಡ್ ಹ್ಯಾಂಡಲ್ಸ್ ಬರುತ್ತಂತ. ಸೊ ಇದು ಒಂಚೂರು ಹೀಟ್ ಆಗಲ್ಲ ಮೇಡಮ್. ಅಂಡ್ ಈಸಿ ಟು ಗ್ರಿಪ್ ಇರುತ್ತೆ. ಯಾರು ಬೇಕಾದ್ರೂ ಸಿಂಗಲ್ ಹ್ಯಾಂಡಲ್ ಅಲ್ಲೇ ಬೇಕಾದ್ರೆ ಕಾಸ್ಟ್ ಐರನ್ ಹೋಲ್ಡ್ ಮಾಡಬಹುದು. ಇದು ಅಷ್ಟೇನು ಹೆವಿ ವೇಟ್ ಬರಲ್ಲ. ಸೊ ಇದು ಬರೋದು ಮೇಡಮ್ ನಿಮ್ಗೆ 26 ಸೆಂಟಿಮೀಟರ್ ಚಪಾತಿ ತವ ಇರುತ್ತೆ. ಸೊ ಇದರಲ್ಲಿ ಇವಾಗ ನೆಕ್ಸ್ಟ್ ನಮ್ಮ ಹತ್ರ ದೋಸೆ ತವ ಇದೆ, ಅದು ತೋರಿಸ್ತೀನಿ ಮೇಡಮ್. ಸೊ ಇದು ಆಗ್ಲೇ ಇಷ್ಟೇನಾ? ಇದೊಂದೇನಾ ಇನ್ನ ಏನಾದ್ರು ದೊಡ್ಡದು ಬರುತ್ತಾ? ಇಲ್ಲ ಮೇಡಮ್, ಇದರಲ್ಲಿ 26 ಬಿಟ್ಟು 28 ಸಿಗುತ್ತೆ ಮೇಡಮ್ ನಿಮ್ಗೆ. ನೆಕ್ಸ್ಟ್ ವೀಕ್ ನಮ್ಮ ಹತ್ರ ಸ್ಟಾಕ್ ಬರುತ್ತೆ, ಬಟ್ ಆಫರ್ ನಾವು ಅದಕ್ಕೂ ಕೊಡ್ತೀವಿ. ಇದಾಗಿದ್ಮೇಲೆ ನೆಕ್ಸ್ಟ್ ಮೇಡಮ್ ನಿಮ್ಗೆ ನಾವು ತೋರಿಸ್ತೀವಿ ಇದರಲ್ಲಿ ದೋಸೆ ತವ. ಇದು ಬರುತ್ತೆ ನಿಮ್ಗೆ 28 ಸೆಂಟಿಮೀಟರ್ ದೋಸೆ ತವ ಬರುತ್ತೆ. ಇದ್ರದ್ದು ಥಿಕ್ನೆಸ್ ನೀವು ಹೇಳ್ತೀರಾ ಅಂದ್ರೆ 4 mm ಥಿಕ್ನೆಸ್ ಬರುತ್ತೆ ಮೇಡಮ್. ಸೊ ಇದು ಸೇಮ್ ಪ್ರೀ ಸೀಸನ್ ಇದೆ ಮೇಡಮ್. ಇದೆಲ್ಲ ಕಾಸ್ಟ್ ನೀವು ಏನ್ ನೋಡ್ತಾ ಇದ್ರಾ, ಇದೆಲ್ಲ ಪ್ರೀ ಸೀಸನ್ ಇರ್ತವೆ ನಿಮ್ಗೆ. ಸರ್ ಇವಾಗ ಒಂದ್ ಕಡೆ ದೋಸೆ ಏನಾದ್ರು ಗೊತ್ತಾ, ನಾವು ಬೇರೆ ಯೂಸ್ ಮಾಡ್ತಾ ಇದೀವಿ, ಒಂದ್ ಕಡೆ ಕಲರ್ ಬರುತ್ತೆ, ಇನ್ನೊಂದ್ ಕಡೆ ಕಲರ್ ಬರಲ್ಲ. ಮೇನ್ ರೀಸನ್ ಏನು? ಸೀಸನಿಂಗ್ ಕರೆಕ್ಟ್ ಆಗಿ ಆಗಿರಲ್ಲ ಆಗುತ್ತೆ ಮೇಡಮ್. ಸೊ ಲೋಕಲ್ ಬ್ರಾಂಡ್ಸ್ ಅಲ್ಲಿ ಯಾವತ್ತೂ ಅವರು ಸೀಸನಿಂಗ್ ಮಾಡಿ ಕೊಡಲ್ಲ. ಇದೆಲ್ಲ ಪ್ರಾಪರ್ ನಿಮ್ಗೆ ವೆಜಿಟೇಬಲ್ ಆಯಿಲ್ ಅಲ್ಲಿ ಸೀಸನಿಂಗ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ತವ ನೀವೇನ್ ನೋಡ್ತಾ ಇದ್ರೆ ಆಲ್ರೆಡಿ ಪ್ರೀ ಸೀಸನ್ಸ್ ಇದೆ ಮೇಡಮ್. ಸೊ ಯಾವ್ದಕ್ಕೂ ದೋಸೆ ಬರಲ್ಲ ಅಂತ ಇದಿಲ್ಲ. ಅಲ್ಲ ದೋಸೆ ಬರುತ್ತೆ, ಕೆಲವೊಂದು ಸೈಡ್ ಅಲ್ಲಿ ಆರೆಂಜಿಶ್ ಆಗುತ್ತೆ, ಸೈಡ್ ಅಲ್ಲಿ ವೈಟಿಶ್ ಆಗುತ್ತೆ, ನಿಮ್ಮ ದೋಸೆ ಆಗುತ್ತಲ್ಲ.
ಇದ್ರಲ್ಲಿ ಅದಾಗಲ್ಲ, ಈವೆನ್ಲಿ ಹೀಟಿಂಗ್ ಆಗ್ಬಿಡುತ್ತೆ ಮೇಡಮ್ ಇದು. ಪ್ಲಸ್ ಸೇಮ್ ಇದ್ರಲ್ಲೂ ನೀವು ನೋಡಬಹುದು, ಇದರಲ್ಲಿ ಡೆಪ್ ಒಂಚೂರು ಇರುತ್ತೆ ಮೇಡಮ್. ಇದಕ್ಕೂ ನೀವು ಗ್ಯಾಸ್ ಇಂಡಕ್ಷನ್ ಎರಡಕ್ಕೂ ಯೂಸ್ ಮಾಡಬಹುದು ನೀವು. ಸೊ ಇದು ನಿಮ್ಗೆ 28 ಸೆಂಟಿಮೀಟರ್ ಬರುತ್ತೆ. ಇವಾಗ ಇದ್ರಲ್ಲೇ ಜನ ನಮ್ಮ ಹತ್ರ ದೊಡ್ಡ ಸೈಜ್ ಕೇಳ್ತಾರೆ, ನಮ್ಮ ಹತ್ರ ಇದ್ರಲ್ಲೇ ದೊಡ್ಡದು 30 ಸೆಂಟಿಮೀಟರ್ ಅಲ್ಲೂ ಬಂದಿದೆ ಮೇಡಮ್, ಇದು ನೀವು ನೋಡಬಹುದು. ಸೊ ಮೇಡಮ್ ಇದು ನೆಕ್ಸ್ಟ್ ನಮ್ಮ ಹತ್ರ ದೊಡ್ಡ ಸ್ಟೈಲ್ ಅಲ್ಲಿ ನೀವು ನೋಡ್ತಿರಲ್ಲ, ಇದು ಬಂದಿದೆ 30 ಸೆಂಟಿಮೀಟರ್ ದೋಸೆ ತವ ಮೇಡಮ್. ತುಂಬಾ ದೊಡ್ಡದಿದೆ ಅಲ್ಲ? ಎಸ್ ಮೇಡಮ್, ಇದು ತುಂಬಾ ದೊಡ್ಡದಾಗಿ ಬಂದಿದೆ. ಪ್ಲಸ್ ಇದು ದೊಡ್ಡದಾಗಿದೆ ಅಂತ ಇಲ್ಲಿ ಸೈಡ್ ಅಲ್ಲಿ ಹ್ಯಾಂಡಲ್ ಗ್ರಿಪ್ ಕೊಟ್ಟಿದ್ದಾರೆ, ಬಿಕಾಸ್ ಟು ಹೋಲ್ಡ್ ಇಟ್ ಈಸಿಲಿ. ಇದು 4 mm ಥಿಕ್ನೆಸ್ ಅಲ್ಲಿ ಬರುತ್ತೆ ನಿಮ್ಗೆ. ಇದು ಬರುತ್ತೆ ನಿಮ್ಗೆ 30 ಸೆಂಟಿಮೀಟರ್ ದೋಸೆ ತವ. ಇವಾಗ ಬರೋಣ, ಈ ತವಾದಲ್ಲಿ ಏನ್ ಸ್ಪೆಷಲ್ ಇದೆ ಕಂಪೇರ್ ಟು ನಾವು ಬೇರೆ ತವ ಎಲ್ಲ ಕೊಟ್ಟಿದೀವಲ್ಲ, ಈ ಅಕ್ಷಯ ತೃತೀಯದಲ್ಲಿ ಈ ಆಫರ್ ಏನ್ ಸ್ಪೆಷಲ್ ಇದೆ. ಇವಾಗ ಮೇಡಮ್ ನೀವು ಸಿಂಪಲ್ ನೋಡಿ, ಇದೇ ತರ ನೀವು ರೆಗ್ಯುಲರ್ ನಾನ್ ಸ್ಟಿಕ್ ತವಾನು ತಗೊಳಕ್ ಹೋಗ್ತೀರಾ ಅಂದ್ರೆ ಜನರಲ್ ಆಗಿ ಆವರೇಜ್ ಯಾವ್ದು ಚೆನ್ನಾಗಿದೆ ಬ್ರ್ಯಾಂಡ್ ಅಲ್ಲಿ 1500 ಇಂದ ನಾನ್ ಸ್ಟಿಕ್ ತವ ಸ್ಟಾರ್ಟ್ ಆಗುತ್ತೆ. 1500ಗೆ ಸ್ಮಾಲ್ ಸೈಜ್ ಇರುತ್ತೆ, ದೊಡ್ಡ ಸೈಜ್ 2000, ಅದಕ್ಕಿಂತ ದೊಡ್ಡದು 2500. ಅದಕ್ಕೆ ನಾನ್ ಸ್ಟಿಕ್ ಕೊಡ್ತೀರಾ. ಕಾಸ್ಟ್ ಏನೇನು ಜನರಲಿ ಬೇರೆ ಯಾವುದೇ ಬ್ರಾಂಡ್ಸ್ ಅಲ್ಲಿ ನೋಡ್ತೀರಾ ಅಂದ್ರೆ ಈ ತರ ವುಡನ್ ಸೀರೀಸ್ ಹ್ಯಾಂಡಲ್ ಅಲ್ಲಿ 3000 4000 ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಹತ್ರ ಈ ಸಲ ವಂಡರ್ ಚೆಫ್ ಅಲ್ಲಿ ಆಫರ್ ಬಂದಿದೆ. ಆಫರ್ ಏನಿದೆ ಅಂದ್ರೆ ನೀವು ಯಾವುದೇ ತವಾ ತಗೊಳ್ಳಿ, ಅದ್ರ ಮೇಲೆ ಏನ್ ಪ್ರೈಸ್ ಇದೆ ಅದಕ್ಕೆ ಪ್ರೈಸ್ ಮೇಲೆ ನಾವು ಅರ್ಧಕ್ಕೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಮೇಡಮ್. ನಿಮ್ಗೆ ಅರ್ಧಕ್ಕೆ ಬೆಲೆ ಕೇಳ್ತೀರಾ ಅಂದ್ರೆ ಇಲ್ಲೇ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ರೊಟ್ಟಿ ತವಾ ನೀವೇನ್ ನೋಡ್ತಾ ಇದ್ರ ಅದ್ರ ಮೇಡಮ್ MRP ಇದೆ 2500 ರೂಪಾಯಿ. 2500 MRP ಇರೋ ತವಾನ ನಾವು ನಿಮ್ಗೆ ಡಿಸ್ಕೌಂಟ್ ಹೋಗಿ 1250 ರೂಪಾಯಿ, ಬರೀ 1250 ಕೊಡ್ತಾ ಇದ್ವಿ. ನೆಕ್ಸ್ಟ್ ಬರೋಣ ನಾವು 28 ಸೆಂಟಿಮೀಟರ್ ದೋಸೆ ತವಾಗ ಮೇಡಮ್, ಇದ್ರ ಬೆಲೆ ಇರೋದು 2980 ರೂಪಾಯಿ. ಇದು ಸೇಮ್ ಟು ಸೇಮ್ ಫ್ಲಾಟ್ 50% ಆಗತ್ತೆ ನಿಮ್ಗೆ. 1490ಗೆ ನಾವು ಕಾಸ್ಟ್ ಸೇರಂದು ದೋಸೆ ತವಾ ಕೊಡ್ತಾ ಇದ್ದೀವಿ 28 ಸೆಂಟಿಮೀಟರ್. ಅಂಡ್ ನೆಕ್ಸ್ಟ್ ಮೇಡಮ್ ನಮ್ಮ ಹತ್ರ ಸಿಗ್ತಾ ಇದೆ 30 ಸೆಂಟಿಮೀಟರ್. ಇದ್ರದ್ದು MRP ಇರೋದು 3200. ಇದು ಸೇಮ್ ಟು ಸೇಮ್ ಮೇಡಮ್, ಅರ್ಧ ರೇಟ್ ಮಾಡಿ 1595 ರುಪೀಸ್ಗೆ. ಇದ್ರಲ್ಲಿ ಇವಾಗ ರವೆ ದೋಸೆ, ನೀರ್ ದೋಸೆ ಎಲ್ಲ ಎವ್ರಿಥಿಂಗ್ ಮೇಡಮ್, ಆಲ್ ಕೈಂಡ್ ಆಫ್. ನೀವು ಇದನ್ನ ಸೊ ಇದನ್ನ ಈ ಕಾನ್ಕೇವ್ ಕೊಡೋದು ರೀಸನ್ ಹೆಂಗಿರುತ್ತೆ, ನೀವು ಇದ್ರಲ್ಲಿ ರೆಗ್ಯುಲರ್ ಆಲ್ ಟೈಪ್ ಆಫ್ ದೋಸೆ, ರಾಗಿ ದೋಸೆ, ರವಾ ದೋಸೆ ಅಥವಾ ನೀರ್ ದೋಸೆ ಯಾವ್ದು ನೀವು ಇಟ್ಕೊಂಡ್ಬಿಟ್ಟು ಕಾನ್ಕೇವ್ ಹಿಂಗ್ ತಿರ್ಸ್ಬೇಕಾಗತ್ತಲ್ಲ ಅದು ಮಾಡ್ಬೋದು ನೀವು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾಸ್ ಇಂಡಕ್ಷನ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಪ್ರಾಡಕ್ಟ್ ವಾರಂಟಿ ಮೇಡಮ್ 10 ವರ್ಷ ಕೊಡ್ತಾ ಇದೀವಿ ನಾವು. ಎಸ್ ಮೇಡಮ್, 10 years ಕಂಪನಿ ವಾರಂಟಿ ಇರ್ತವೆ. ಬೇಸಿಕ್ ಸೀಸನಿಂಗ್ ಆಗಿದೆ, ಆಲ್ರೆಡಿ ಪ್ರೀ ಸೀಸನ್ ಆಗಿದೆ. ನೀವು ಯಾವತ್ತಾದ್ರು ಯೂಸ್ ಮಾಡ್ಬೇಕಾದಾಗ ಅದನ್ನ ಸೀಸನ್ ಮಾಡ್ಬೇಕಾಗುತ್ತೆ ಅಷ್ಟೇ. ಬೇಸಿಕ್ ಸೀಸನಿಂಗ್ ಇರುತ್ತೆ, ಏನ್ ರೆಗ್ಯುಲರ್ ಮಾಡೋದಂತ ನೆಸೆಸಿಟಿ ಇಲ್ಲ. ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಇಸ್ ಓಕೆ ಮೇಡಮ್. ಸರ್ ಹೇಳ್ಬಿಡಿ ಸರ್, ಸೀಸನಿಂಗ್ ಯಾವ ತರ ಮಾಡಬೇಕು? ಸೀಸನಿಂಗ್ ಸಿಂಪಲ್ ಇರುತ್ತೆ ಮೇಡಮ್. ಸೀಸನಿಂಗ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಇವಾಗ ನೀವು ಇದನ್ನ ಯಾವತ್ತಾದ್ರೂ ವಾಶ್ ಮಾಡ್ತೀರಲ್ಲ ಮೇಡಮ್, ವಾಶ್ ಮಾಡಿದ್ಮೇಲೆ ನೀವು ಇದನ್ನ ಡ್ರೈ ಬಟ್ಟೆಯಿಂದ ಒರೆಸ್ಕೊಡಿ. ಕಾಸ್ಟ್ ಏರನ್ನ ನೀವು ಬೇಸಿಕ್ ನಾರ್ಮಲ್ ಆಗಿ ನೀರಲ್ಲಿ ಬಿಡಬಾರ್ದು, ಅದೊಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಬಟ್ಟೆಯಿಂದ ಒರೆಸಿದ ಮೇಲೆ ಕುಕಿಂಗ್ ಆಯಿಲ್ ಯಾವ್ದಾದ್ರು ಇರುತ್ತಲ್ಲ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ, ಆ ಕುಕಿಂಗ್ ಆಯಿಲ್ ನ ಒಂಚೂರು ಇದ್ರ ಮೇಲೆ ಅಪ್ಲೈ ಮಾಡ್ಬಿಡಿ. ಸೊ ಇದಕ್ಕೆ ನೀವು ಹ್ಯಾಂಡಲ್ಸ್ ಗೆಲ್ಲ ಏನು ಅಪ್ಲೈ ಮಾಡಕ್ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಫುಲ್ ವುಡನ್ ಹ್ಯಾಂಡಲ್ ಅಲ್ಲಿ ಇದೆ. ಸೊ ಇದಕ್ಕೆ ನಿಮ್ಗೆ ಈಸಿ ಗ್ರಿಪ್ ಇರುತ್ತೆ. ಯಾರಾದ್ರೂ ಸಿಂಗಲ್ ಕೈ ಇಲ್ಲ ಅಂದ್ರೆ ಡಬಲ್ ಕೈಯಿಂದಾನು ಹೋಲ್ಡ್ ಮಾಡೋದು, ಹ್ಯಾಂಡಲ್ಸ್ ಹೀಟ್ ಆಗಲ್ಲ ನಿಮ್ಗೆ. ಮೇನ್ ಏನಿದೆ, ಇವಾಗ ರವಾ ದೋಸೆ, ನೀರ್ ದೋಸೆ ಮಾಡ್ಬೇಕಾದ್ರೆ ನಾವ್ ಹಿಂಗೆ ರೊಟೇಟ್ ಮಾಡ್ತೀವಲ್ಲ. ಹೌದು ಮೇಡಮ್. ಸೊ ಈಗ ಕಾಸ್ಟ್ ಅಲ್ಲಿ ಮಾಡಕ್ ಆಗ್ತಾ ನೋಡಿ, ಇವಾಗೆಲ್ಲ ಹಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಇದಕ್ಕೆಲ್ಲ ತುಂಬಾ ಬಿಸಿ ಇರೋದು. ಇವಾಗ ನೋಡಿ ಈಸಿಯಾಗಿ ಮಾಡ್ಕೊಳ್ಬಹುದು ಮೇಡಮ್. ಹೌದು, ಇದ್ರಲ್ಲಿ ಈಸಿಲಿ ಮಾಡಬಹುದು. ಇದಕ್ಕಿಂತ ಇದ್ರಲ್ಲಿ ಇನ್ನೂ ಬೆಟರ್ ಇರುತ್ತೆ, ಯಾಕಂದ್ರೆ ಇದ್ರಲ್ಲಿ ಇನ್ನೂ ಗ್ರಿಪ್ ಕೊಟ್ಟಿದ್ದಾರೆ. ಸೊ ನೀವು ಒಂದ್ ಕೈಯಲ್ಲಿ ಎರಡು ಮಾಡಬಹುದು. ಇವಾಗ ನೀವು ಇದಕ್ಕೂ ಪ್ರೈಸ್ ಡಿಫರೆನ್ಸ್ ನೋಡ್ತೀರಾ ಅಂದ್ರೆ ಇದಕ್ಕೆ ರೇಟ್ ಡಿಫರೆನ್ಸ್ 100 ರೂಪಾಯಿ ಮೇಡಮ್. ಇದು 1490 ಇದೆ, ಇದು 1595 ಇದೆ. ಸೊ ಇಫ್ ಯು ಕಂಪೇರ್ ಯು ಕ್ಯಾನ್ ಗೋ ವಿತ್ ಅ ಬೆಟರ್ ಒನ್, ಬಿಗರ್ ಒನ್ ಆಲ್ಸೋ ಮೇಡಮ್. ಇದರಲ್ಲಿ 100 ರೂಪೀಸ್ ಡಿಫರೆನ್ಸ್ ಇದೆ, ಅಷ್ಟೇ ಡಿಫರೆನ್ಸ್ ಬರುತ್ತೆ ಮೇಡಮ್ ನಿಮ್ಗೆ. ಹೌದು ಸರ್, ಇದು ಅಪಾಚೆಟಿ ಮಾಡಕ್ ಬರುತ್ತಾ? ಇದ್ರಲ್ಲಿ ಅಪಾಚೆಟಿ ಇದು ಇನ್ನೂ ಅಟ್ ಪ್ರೆಸೆಂಟ್ ಬಂದಿಲ್ಲ, ಬಟ್ ನೆಕ್ಸ್ಟ್ ವೀಕ್ ಅದು ಬಂದ್ಬಿಡುತ್ತೆ ಮೇಡಮ್. ಅಪಾಚೆಟಿ ಪಡ್ಡೋದು ಅದು ಆಫರ್ಸ್ ನಾವು ಇದ್ರಲ್ಲಿ ಕೊಡ್ತೀವಿ. ಬಟ್ ವಿಲ್ ಮೇಕ್ ಶೂರ್ ಅದಕ್ಕೂ ನಾವು ನಿಮ್ಗೆ ಆಲ್ಮೋಸ್ಟ್ 50% ಆಫರ್ಗೂ ಕೊಡ್ತೀವಿ. ಸೊ ಇದು ನಮ್ಮ ಹತ್ರ ಲಿಮಿಟೆಡ್ ಟೈಮ್ ಆಫರ್ ಇದೆ ಮೇಡಮ್. ನೀವು ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡಿಸಬಹುದು ನಿಮ್ಮ ವ್ಯೂವರ್ಸ್ ನಮ್ಮ ಹತ್ರ ಬಂದು. ನೆಕ್ಸ್ಟ್ ಐಟಮ್ ತೋರಿಸೋಣ. ಸೊ ಮೇಡಮ್, ದೋಸೆ ತವಾ, ಚಪಾತಿ ತವ ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಕಾಸ್ಟ್ ಚಾನಲ್ ನಮ್ಮ ಹತ್ರ ಏನ್ ಸೀರೀಸ್ ಬಂದಿದೆ, ಇದ್ರಲ್ಲಿ ನೀವು ನೋಡಬಹುದು ನಮ್ಮ ಹತ್ರ ತಡ್ಕಾ ಪ್ಯಾನ್ ಬಂದಿದೆ. ನೆಕ್ಸ್ಟ್ ಫ್ರೈಂಗ್ ಪ್ಯಾನ್ 2 ಸೈಜ್ ಬಂದಿದೆ, ಅಂಡ್ ಗ್ರಿಲ್ ಪ್ಯಾನ್ ಬಂದಿದೆ. ಇದ್ರಲ್ಲೂ ನಾವು ಫಸ್ಟ್ ಅಲ್ಲಿ ಏನು ಆಫರ್ ಕೊಟ್ಟಿದೆ ಅದೇ ತರ ಸೇಮ್ ಆಫರ್ಸ್ ಇದೆ. ಇದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ತುಂಬಾ ಜನ ಹೇಳ್ತಾರೆ ನಮಗೆ ಬೇರೆಲ್ಲ ಐಟಮ್ ಅವರು ಕಾಸ್ಟ್ ಏನು ಹೋಗ್ಬಿಡ್ತಾರೆ, ಬಟ್ ತಡ್ಕಾ ಪ್ಯಾನ್ ಅವ್ರಿಗೆ ಕಾಸ್ಟ್ ಏನು ಕಂಫರ್ಟಬಲ್ ಆಗಲ್ಲ. ಮೇಡಮ್ ಇದ್ರ ನೀವು ನೋಡಬಹುದು, ಇದ್ರ ಕಾಸ್ಟ್ ಏನು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ. ಕ್ಯೂಟ್ ಆಗಿದೆ ಸರ್ ಇದಂತೂ. ಎಸ್ ಮೇಡಮ್, ಇದು ಚೆನ್ನಾಗಿದೆ ನೋಡಿ, ಮೌತ್ ಕೊಟ್ಟಿದ್ದಾರೆ. ಸೊ ಸೇಮ್ ಟು ಸೇಮ್ ಅಕಾಶಿಯಾ ಹ್ಯಾಂಡಲ್ಸ್ ಅಲ್ಲಿ ಬರುತ್ತೆ. ಇದನ್ನು ಈಸಿ ಟು ಹೋಲ್ಡ್ ಇರುತ್ತೆ. ಬೀಚ್ ವುಡ್ ಸರ್ ಇದು. ಇದ್ರದ್ದು ಎಸ್ ಮೇಡಮ್, ಇದ್ರ ಬರುತ್ತೆ ಬೀಚ್ ವುಡ್ ಅಲ್ಲಿ ಬರುತ್ತೆ. ಸೊ ಸೇಮ್ ಇದಕ್ಕೂ ಹೋಲ್ ಹ್ಯಾಂಡ್ ಹ್ಯಾಂಗಿಂಗ್ ಕೊಟ್ಟಿರ್ತಾರೆ ನಿಮ್ಗೆ. ಸೊ ಎಲ್ಲದು ಕಿಚನ್ ಅಲ್ಲಿ ಹ್ಯಾಂಗಿಂಗ್ ಮಾಡಿದ್ರು ಸ್ವಲ್ಪ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಿಮ್ಗೆ ಇದು ಕಾನ್ಸೆಪ್ಟ್ ಅಲ್ಲಿ. ಇದು ಬರುತ್ತೆ ನಿಮ್ಗೆ ಇದ್ರದ್ದು ಡೈಮೆನ್ಷನ್ ವೈಸ್ ಮೇಡಮ್, ಇದು ಬರೋದು 11 ಸೆಂಟಿಮೀಟರ್ ಅಂಡ್ ಕೆಪಾಸಿಟಿ ವೈಸ್ ಇದು ಕ್ಯಾರಿ ಮಾಡುತ್ತೆ 170 ml. ಇದ್ರದ್ದು ಡೆಪ್ ನೀವು ನೋಡಬಹುದು ಎಷ್ಟು ಡೀಪ್ ಆಗಿರುತ್ತೆ. ನಾರ್ಮಲ್ ತಡ್ಕಾ ಪ್ಯಾನ್ ನೀವೇನು ತಡ್ಕಾ ಹಾಕಕ್ ಹೋದ್ರೆ ಗ್ಯಾಸ್ ಸ್ಟವ್ ಕಿಚನ್ ಎಲ್ಲ ಗಲೀಜಾಗುತ್ತೆ
ಇರುತ್ತಲ್ಲ ಹೌದು ಇದ್ರಲ್ಲಿ ಕಂಪ್ಲೇಂಟ್ ಆಗಲ್ಲ ಮೇಡಮ್. ಬರಲ್ವಾ? ಅಂಡ್ ಪ್ಲಸ್ ಹೌದು ಪ್ಲಸ್ ಇದು ಇಷ್ಟು ಚಿಕ್ಕದ್ ನೀವ್ ಏನ್ ನೋಡ್ತಾ ಇದ್ರಲ್ಲ ಮೇಡಮ್, ಇಷ್ಟು ಚಿಕ್ಕದಿರೋದು ಇಂಡಕ್ಷನ್ ವರ್ಕ್ ಆಗತ್ತೆ ನಿಮ್ಗೆ. ಸೊ ಇವಾಗ ಏನ್ ಜನ ಸ್ಲೋಲಿ ಅಡಾಪ್ಟ್ ಆಗ್ತಾರಲ್ಲ ಇಂಡಕ್ಷನ್ ಗೆ, ಅವ್ರೆಲ್ಲದಕ್ಕೂ ಇದು ಈಸಿ ಆಗ್ಬಿಡುತ್ತೆ ಅವ್ರಿಗೆ ಕುಕ್ ಮಾಡೋದು. ಇದು ಫಸ್ಟ್ ಐಟಮ್ ಆಯ್ತು. ಸೆಕೆಂಡ್ ಐಟಮ್ ಮೇಡಮ್ ನಮ್ಮ ಹತ್ರ ಇದ್ರಲ್ಲಿ ವಂಡರ್ ಶೆಫ್ದು ಕಾಸ್ಟ್ ಐರನ್ದು ಫ್ರೈಯಿಂಗ್ ಪ್ಯಾನ್. ಓಕೆ. ಸೊ ಈ ಫ್ರೈಯಿಂಗ್ ಪ್ಯಾನ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಬರುತ್ತೆ ನಿಮ್ಗೆ 18 ಸೆಂಟಿಮೀಟರ್ ಫ್ರೈಯಿಂಗ್ ಪ್ಯಾನ್ ಮೇಡಮ್. ಓಕೆ. ಇದ್ರದ್ದು ನೀವು ಕ್ವಾಲಿಟಿ ವೈಸ್ ನೋಡ್ಬೋದು, ಫಿನಿಶಿಂಗ್ ನೀವು ನೋಡ್ಬೋದು ಹೇಗಿದೆ ಅಂತ ಪ್ರಾಡಕ್ಟ್. ಓಕೆ ಸರ್, ಇದು ಫ್ರೈ ಪ್ಯಾನ್ ಅಂತ ಹೇಳ್ತಿದ್ರ, ಬಟ್ ಅಪ್ಪಂ ದೋಸೆ ಹಾಕ್ಬೋದು ಅನ್ಸುತ್ತಲ್ಲ? ಹಾ ಮಾಡ್ಬೋದು ಮೇಡಮ್, ಹೌದು ತುಂಬಾ ಜನ ಮಾಡ್ತಾರೆ ಇದ್ರಲ್ಲಿ. ಚೆನ್ನಾಗಿರತ್ತೆ ನೋಡಿ. ಯಾವ್ದ್ರಲ್ಲಿ ಏನ್ರಲ್ಲಿ ನೀವು ಕಂಫರ್ಟಬಲ್ ಇರ್ತೀರಾ ಅದ್ರಲ್ಲಿ ಕರೆಕ್ಟ್ ಆಗಿ ನಮ್ಮ ಮೇಲೆ ಡಿಪೆಂಡ್ ಅದು, ನಾವು ಯಾವ ತರ ಯೂಸ್ ಮಾಡ್ತೀವಿ ಪ್ರಾಡಕ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಸೊ ಇದು ಬರುತ್ತೆ ನಿಮ್ಗೆ 18 ಸೆಂಟಿಮೀಟರ್ ಮೇಡಮ್. ಇದು ಡೈಮೆನ್ಷನ್ 18 ಸೆಂಟಿಮೀಟರ್ ಇರುತ್ತೆ. ಸೇಮ್ ಟು ಸೇಮ್ ಫ್ಲಾಟ್ ಬೇಸ್ ಅಲ್ಲಿ ಬರುತ್ತೆ ನಿಮ್ಗೆ. ಇಂಡಕ್ಷನ್ ಗ್ಯಾಸ್ ಎರಡಕ್ಕೂ ವರ್ಕ್ ಆಗುತ್ತೆ. ಇದಕ್ಕೆ ಹ್ಯಾಂಡಲ್ ಬರುತ್ತೆ, ಅಕಾಶಿಯಾ ಹ್ಯಾಂಡಲ್ ಇರುತ್ತೆ ಮೇಡಮ್. ಸೊ ಅಕಾಶಿಯಾ ಜನರಲಿ ವುಡ್ ವಾಟರ್ ಕನ್ಸ್ಯೂಮ್ ಮಾಡಲ್ಲ ಈಸಿಲಿ, ವಾಟರ್ ಔಟ್ಪುಟ್ ಚೆನ್ನಾಗಿರುತ್ತೆ. ಹ್ಯಾಂಡಲ್ಸ್ ಬೇಗ ಡ್ರೈ ಆಗ್ಬಿಡುತ್ತೆ ನೀವು ಯಾವ್ದಕ್ಕೂ ವಾಶ್ ಮಾಡಕ್ ಹೋಗ್ತೀರಾ ಅಂದ್ರೆ. ಪ್ಲಸ್ ಹ್ಯಾಂಡಲ್ಸ್ ಹೀಟ್ ಆಗಲ್ಲ. ಇದು ಬರುತ್ತೆ 18 ಸೆಂಟಿಮೀಟರ್ ಮೇಡಮ್. ಇದ್ರಲ್ಲೇ ನೆಕ್ಸ್ಟ್ ನೀವು ನೋಡ್ತಿರಲ್ಲ ಅದು ನಮ್ಮ ಹತ್ರ ಇದೆ 24 ಸೆಂಟಿಮೀಟರ್ದು. ಇವಾಗ ತುಂಬಾ ಜನಕ್ಕೆ ಕಡಿಮೆ ಇಲ್ಲ, ಸ್ವಲ್ಪ ಒಂಚೂರು ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ವಿ ಗಾಟ್ ಬಿಗರ್ ಸೈಜ್ ಆಲ್ಸೋ. ಇದೆಲ್ಲ ವಾರಂಟಿ ಪೀರಿಯಡ್ ಇದು 10 ಇಯರ್ಸ್ ಬರುತ್ತೆ. ಎಕ್ಸಾಕ್ಟ್ಲಿ ಮೇಡಮ್. ನಿಮ್ಗೆ ಏನ್ ಐಟಮ್ ನಾವು ಇವತ್ತು ತೋರಿಸ್ತಾ ಇದೀವಲ್ಲ, ಈ ಕಾಸ್ಟ್ ಐರನ್ ಕಂಪ್ಲೀಟ್ ರೇಂಜ್ ಲೈಟ್ ವೈಟ್ ಕಾಸ್ಟ್ ಐರನ್ ಕಂಪ್ಲೀಟ್ ರೇಂಜ್ ಗೆ ಮೇಡಮ್ 10 ಇಯರ್ಸ್ ವಾರಂಟಿ ಸರ್. ಏನ್ ಕವರ್ ಮಾಡ್ತೀರಾ ಸರ್ ವಾರಂಟಿ ಪೀರಿಯಡ್ ಅಲ್ಲಿ? ಇವಾಗ ವಾರಂಟಿ ಕ್ಲೇಮ್ ಅಲ್ಲಿ ನಿಮ್ಗೆ ಯಾವ್ದಕ್ಕೂ ಲೇಯರ್ ಡ್ಯಾಮೇಜ್ ಆಗೋಯ್ತು ಅಥವಾ ಈವನ್ಲಿ ಹೀಟಿಂಗ್ ಆಗ್ತಾ ಇಲ್ಲ, ಅದೆಲ್ಲದಕ್ಕೂ ವಾರಂಟಿ ಕ್ಲೇಮ್ ಇರುತ್ತೆ. ಜನರಲಿ ಹಾಗಲ್ಲ, ಕಾಸ್ಟ್ ಐರನ್ ಅಲ್ಲಿ ಲೈಫ್ ಟೈಮ್ ವಾರಂಟಿ ಇರುತ್ತೆ ಮೇಡಮ್. ಅದಕ್ಕೋಸ್ಕರ ಕಂಪನಿ 10 ಇಯರ್ಸ್ ಗ್ಯಾರಂಟಿ ಕೊಡ್ತಾರೆ. ಬಿಕಾಸ್ ಇದೆಲ್ಲ ಪ್ರೀ ಸೀಸನ್ ಇದೆ. ಅಂಡ್ ಇದೆಲ್ಲ ಐರನ್ ನೀವೇನ್ ನೋಡ್ತಾ ಇದ್ರೆ 100% ಟಾಕ್ಸಿನ್ ಫ್ರೀ ಐರನ್ ಇದೆ ಮೇಡಮ್. ಇವಾಗ ನೀವು ನಾರ್ಮಲ್ ರೋಡ್ ಮೇಲೆ ಐರನ್ಸ್ ನೋಡಿರ್ತೀರಾ, ಅದೆಲ್ಲ ಟಾಕ್ಸಿನ್ ಇರುತ್ತೆ. 200-300 ರೂಪಾಯಿಗೆ ಏನ್ ಕಬ್ನ ಸಿಗುತ್ತೆ, ಅದರಲ್ಲಿ ಒಂದು ಟಾಕ್ಸಿನ್ ಲೆಡ್ ರಿಲೀಸ್ ಆಗುತ್ತೆ. ಇದ್ರಲ್ಲಿ ಅದೆಲ್ಲ ಹಾಗಲ್ಲ, ಇದು 100% ಟಾಕ್ಸಿನ್ ಫ್ರೀ ಇದೆ ಮೇಡಮ್. ಸೊ ಇದು ನೀವೇನ್ ನೋಡ್ತಾ ಇದ್ದೀರಾ, ಇದು ಬರುತ್ತೆ ಮೇಡಮ್ 24 ಸೆಂಟಿಮೀಟರ್ ಡೈಮೆನ್ಷನ್ ಅಲ್ಲಿ ಇರುತ್ತೆ. ಅಂಡ್ ಇದ್ರದ್ದು ಲೀಟರ್ ಕೆಪಾಸಿಟಿ 1.4 ಲೀಟರ್ ಇದೆ ಮೇಡಮ್. ಇದು ಕ್ಯಾರಿ ಮಾಡೋದು 1.4 ಲೀಟರ್ದು. ಸೊ ಇದು 3 ಐಟಮ್ ನೀವು ನೋಡಿದ್ದೀರಾ. 4ನೇ ಐಟಮ್ ಇದ್ರಲ್ಲಿ ನಮ್ಮ ಹತ್ರ ಇರೋ ಸ್ವಲ್ಪ ಸ್ಪೆಷಲ್ ಐಟಮ್ ಇದೆ, ವಿಚ್ ಇಸ್ ನಮ್ದು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ನಾವ್ ಹೇಳ್ತೀವಿ, ಕಾಸ್ಟ್ ಐರನ್ ಗ್ರಿಲ್ ಪ್ಯಾನ್ ಮೇಡಮ್. ಸೊ ಇದು ನೀವು ನೋಡ್ಬೋದು. ಇದು ಮೇಡಮ್ ಬರುತ್ತೆ ನಿಮ್ಗೆ 24 ಸೆಂಟಿಮೀಟರ್ದು ಕಾಸ್ಟ್ ಐರನ್ ಗ್ರಿಲ್ ಪ್ಯಾನ್ ಇರುತ್ತೆ. ಸೊ ಇದರಲ್ಲಿ ಗ್ರಿಲ್ ಏನ್ ನೀವು ನೋಡ್ತಾ ಇದ್ರ, ಇದು ನಿಮ್ಗೆ ಮಲ್ಟಿಪಲ್ ಕುಕಿಂಗ್. ಫಾರ್ ಎಕ್ಸಾಂಪಲ್ ಈ ಪಿಕ್ಚರ್ ಅಲ್ಲಿ ತೋರ್ಸಂಗೆ ನೀವು ಪನ್ನೀರು, ಬಾರ್ಬಿಕ್ಯೂ ಎಲ್ಲ ನೀವ್ ಏನೇನ್ ಕುಕ್ ಮಾಡ್ತೀರಾ ಬಾರ್ಬಿಕ್ಯೂ ಕುಕಿಂಗ್ ಅಲ್ಲಿ, ಅದೆಲ್ಲ ಕುಕಿಂಗ್ ನೀವು ಇದ್ರಲ್ಲೇ ಮಾಡಬಹುದು. ಇದು ಸೇಮ್ ಟು ಸೇಮ್ ಡೈಮೆನ್ಷನ್ ಅಲ್ಲಿ ಇರುತ್ತೆ 24. ಇದು ಫ್ರೈಯಿಂಗ್ ಪ್ಯಾನ್ ಮತ್ತೆ ಗ್ರಿಲ್ ಪ್ಯಾನ್ ಏನ್ ನೋಡ್ತಾ ಇದ್ರೆ ಎರಡು ಡೈಮೆನ್ಷನ್ ಸೇಮ್ ಇದೆ ಮೇಡಮ್. ಹೌದು, ಎರಡು ಅಗಲ ಸೇಮ್ ಬರುತ್ತೆ. ಓನ್ಲಿ ಡಿಫ್ರೆನ್ಸ್ ಇದರಲ್ಲಿ ಗ್ರಿಲ್ ಇದು ಬರುತ್ತೆ, ಲೈನ್ಸ್ ಬರುತ್ತೆ, ಇದ್ರಲ್ಲಿ ಪ್ಲೇನ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಮೇಡಮ್. ಬಟ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನಂದ್ರೆ ಅಟ್ ಪ್ರೆಸೆಂಟ್ ನೀವು ಪ್ರೈಸ್ ಫ್ಯಾಕ್ಟರ್ ನೋಡ್ತಾರೆ ಅಂದ್ರೆ ಎರಡು ಒಂದೇ ರೇಟ್ ಅಲ್ಲಿ ಇದೆ ಮೇಡಮ್. ಇವಾಗ ಬರೋಣ ಇದ್ರದ್ದು ಪ್ರೈಸಿಂಗ್ ಅಲ್ಲಿ ಮೇಡಮ್. ಲೆಟ್ಸ್ ಸೇ ತಡ್ಕಾ ಪ್ಯಾನ್ ಇಂದ ಸ್ಟಾರ್ಟ್ ಮಾಡ್ತೀರಾ. ತಡ್ಕಾ ಪ್ಯಾನ್ ಮೇಡಮ್ MRP ಬರುತ್ತೆ 1100. ಸೊ ನಾವು ಹೇಳ್ದಂಗೆ ಅಕ್ಷಯ ತೃತೀಯ ಆಫರ್ ಅಲ್ಲಿ ನಾವು ಫ್ಲಾಟ್ 50% ಅಂದ್ರೆ ಬರೀ 550 ರೂಪಾಯಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಬರುತ್ತೆ 18 ಸೆಂಟಿಮೀಟರ್ದು ಫ್ರೈಯಿಂಗ್ ಪ್ಯಾನ್ ಮೇಡಮ್. ಇದ್ರದ್ದು MRP ಇರೋದು 1950 ಇದು. ಅದು ನಾವು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಬರೀ 975 ರೂಪೀಸ್ ಮೇಡಮ್. ಇಷ್ಟು ಕಡಿಮೆ ರೇಟ್ ಅಲ್ಲಿ ನಾವು ಇನ್ನೂವರೆಗೂ ವಿಡಿಯೋ ಕೊಟ್ಟಿಲ್ಲ ಈ ಐಟಮ್ಸ್ ಎಲ್ಲ. ಬಟ್ ಈ ಸಲ ನಮ್ಮ ಹತ್ರ ತುಂಬಾ ಬೆಟರ್ ಪ್ರೈಸಿಂಗ್ ಅಲ್ಲಿ ಬಂದಿದೆ. ಮತ್ತೆ ಅದ್ರ ನೆಕ್ಸ್ಟ್ ಬರುತ್ತೆ ಫ್ರೈಯಿಂಗ್ ಪ್ಯಾನ್ ವಿಚ್ ಇಸ್ 24 ಸೆಂಟಿಮೀಟರ್. ಇದ್ರ ಮೇಡಮ್ MRP ಇದೆ 2380. ಡಿಸ್ಕೌಂಟ್ ಹೋಗಿ ನಿಮ್ಗೆ ಆಗುತ್ತೆ 1190 ರೂಪೀಸ್. ಅಂಡ್ ಲಾಸ್ಟ್ಲಿ ದ ಗ್ರಿಲ್ ಪ್ಯಾನ್, ನಾನು ನಿಮ್ಗೆ ಹೇಳ್ದಂಗೆ ಇದ್ರದ್ದು ಮತ್ತೆ ಇದ್ರದ್ದು ರೇಟು ಸೇಮ್ ಇದೆ ಮೇಡಮ್. ಇದ್ರದ್ದು 2380 MRP ಇದೆ, ನಾವು ಡಿಸ್ಕೌಂಟ್ ಹೋಗಿ 1190 ಕೊಡ್ತಾ ಇದೀವಿ. ಸೊ ಇದು ಬರೀ ಅಕ್ಷಯ ತೃತೀಯವರೆಗೂ ಮಾತ್ರ ಈ ಆಫರ್ ಇರುತ್ತೆ. ಈ ಪ್ರೈಸ್ ನಮ್ಮ ಪ್ರೈಸ್ ನೀವು ಆನ್ಲೈನ್ ಆಫ್ಲೈನ್ ಕ್ರಾಸ್ ಚೆಕ್ ಮಾಡಬಹುದು. ಅಕಸ್ಮಾತ್ ನಮ್ಗಿಂತ ಕಡಿಮೆ ಸಿಕ್ತಂದ್ರೆ ಆನ್ಲೈನ್ ಅಲ್ಲಿ ಇದಕ್ಕಿಂತ ಕಡಿಮೆ ಸಿಗುತ್ತಂದ್ರೆ ಇನ್ನು 10% ಕಡಿಮೆ ಮಾಡಿಸಿ ನಮ್ಮ ಹತ್ರ. ನಾವು ಆಲ್ರೆಡಿ 50 ಕೊಡ್ತಾ ಇದೀವಿ, ಇನ್ನು ಕಡಿಮೆ ಸಿಗಿದ್ರೆ 60% ಕ್ಲೇಮ್ ಮಾಡಬಹುದು ಮೇಡಮ್ ನೀವು. ಸೊ ಮೇಡಮ್ ಇನ್ನೂವರೆಗೂ ನೀವು ದೋಸೆ ತವ ನೋಡಿದ್ರಿ, ಚಪಾತಿ ತವ ನೋಡಿದಿರಾ, ಫ್ರೈಯಿಂಗ್ ಪ್ಯಾನ್ ಅಂಡ್ ಗ್ರಿಲ್ ಪ್ಯಾನ್ ತೋರಿಸಿದ್ರಿ, ಮತ್ತೆ ತಡಕ ಪ್ಯಾನ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವಾಗ ಪೆಂಡಿಂಗ್ ಐಟಮ್ ಇರೋದೇ ಬಾಂಡ್ಲಿಗಳು. ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಕಿಚನ್ ಅಲ್ಲಿ ಯೂಸ್ ಆಗುತ್ತೆ, ಅದು ಕಡೈಸ್ ಇರುತ್ತೆ. ಈ ಸಲ ನಾರ್ಮಲ್ ಬ್ರಾಂಡ್ಸ್ ಕಡೈಸ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತಲ್ಲ, ಈ ಸಲ ನಾವು ಈ ಕಡೈಯಲ್ಲೂ ನೀವು ಏನ್ ನೋಡ್ತೀರಾ ಅದರಲ್ಲೂ ಫ್ಲಾಟ್ 50% ಆಫರ್ ಅಲ್ಲಿ ತಂದಿದೀವಿ. ಇದ್ರಲ್ಲಿ ನಾನು ಸ್ಟಾರ್ಟಿಂಗ್ ಸೈಜ್ ತೋರಿಸ್ತಾ ಇರೋದು ನಿಮ್ಗೆ 18 ಸೆಂಟಿಮೀಟರ್ ಮೇಡಮ್. ಎಲ್ಲಕ್ಕಿಂತ ಸ್ಮಾಲ್ ಸೈಜ್ ಬರುತ್ತೆ 18 ಸೆಂಟಿಮೀಟರ್. ಫಾರ್ ಎಕ್ಸಾಂಪಲ್ ಇದು ನೋಡ್ಬೋದು ನೀವು. ಇದಕ್ಕೂ ಮೇಡಮ್ ನೀವು ನೋಡ್ದಂಗೆ ಅಕಾಶ
ಹ್ಯಾಂಡಲ್ಸ್ ಬರುತ್ತೆ. ಓಕೆ, ಇದು ಸ್ಟಾರ್ಟಿಂಗ್ ಸೈಜ್ ಬಾಣ್ಲಿ ಬರುತ್ತೆ ನಿಮಗೆ ಮೇಡಮ್. ಕ್ಯೂಟ್ ಆಗಿದೆ ಇದು ಕೂಡ. ಹೌದು, ಕಡಿಮೆ ಕ್ವಾಂಟಿಟಿ ಮಾಡ್ಬೇಕಾಗತ್ತೆ ಅಥವಾ ಆಯಿಲ್ ಫ್ರೈ ಬಜ್ಜಿ ಏನಾದ್ರು ಮಾಡಬೇಕು, ಹಪ್ಳ ಪೂರಿ ಮಾಡಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಓಕೆ, ಲೆಸ್ಸರ್ ಆಯಿಲ್ ಅಲ್ಲಿ ಮೇಡಮ್, ತುಂಬಾ ಕಡಿಮೆ ಆಯಿಲ್ ಅಲ್ಲಿ ನಿಮ್ಗೆ ಈಸಿಲಿ ಕುಕಿಂಗ್ ಆಗ್ಬಿಡುತ್ತೆ. ಹೌದಾ? ಅಂಡ್ ಇದು ವುಡನ್ ಹ್ಯಾಂಡಲ್ಸ್ ಇರೋದ್ರಿಂದ ಹ್ಯಾಂಡಲ್ಸ್ ಹೀಟ್ ಆಗಲ್ಲ. ಅಂಡ್ ಸೇಮ್ ಫ್ಲಾಟ್ ಬಾಟಮ್ ಇರೋದ್ರಿಂದ ಗ್ಯಾಸ್ ಇಂಡಕ್ಷನ್ ಎರಡಕ್ಕೂ ಆಗುತ್ತೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್, ಈವನ್ಲಿ ಹೀಟಿಂಗ್ ಆಗುತ್ತೆ. ಜನರಲಿ ಐರನ್ಸ್ ಅಲ್ಲಿ ತುಂಬಾ ಹೆವಿ ಗೇಜ್ ಐರನ್ಸ್ ಅಲ್ಲಿ ಏನಾಗುತ್ತೆ, ಈವನ್ಲಿ ಹೀಟಿಂಗ್ ಆಗಲ್ಲ, ಇದರ ಈವನ್ಲಿ ಹೀಟಿಂಗ್ ಆಗ್ಬಿಡುತ್ತೆ. ಇದು ಬರುತ್ತೆ 18 ಸೆಂಟಿಮೀಟರ್. ಇದು ನೆಕ್ಸ್ಟ್ ಸೈಜ್ ನಮ್ಮ ಹತ್ರ ದೊಡ್ಡ ಸಿಗುತ್ತೆ, ವಿಚ್ ಇಸ್ 20 ಸೆಂಟಿಮೀಟರ್ ಮೇಡಮ್. ಇದು ಕೂಡ 10 years ವ್ಯಾರಂಟಿ ಬರುತ್ತೆ. ಎಸ್ ಮೇಡಮ್. ಇದ್ರಲ್ಲಿ ಈ ವಿಡಿಯೋ ಇವತ್ತು ನಾವು ಏನೇನ್ ತೋರಿಸ್ತಾ ಇದೀವಿ, ಈ ಕಾಸ್ಟ್ ಐರನ್ ಸೀರೀಸ್, ಲೈಟ್ weight ಕಾಸ್ಟ್ ಐರನ್, ಇದೆಲ್ಲದಕ್ಕೂ 10 years ವಾರಂಟಿ ಕೊಡ್ತೀವಿ ಮೇಡಮ್ ನಿಮಗೆ. ಸೊ ಇದು ನೀವು ನೋಡ್ದಾಗ ಮೇಡಮ್, ಇದು 20 ಸೆಂಟಿಮೀಟರ್ದು, ಬಟ್ ಇದು ಒಂದ್ಸಲ ಲೀಟರ್ ಲೆಕ್ಕ ಹೇಳ್ತೀವಿ ಮೇಡಮ್. 18 ಸೆಂಟಿಮೀಟರ್ ಸ್ಮಾಲ್ ಸೈಜ್ ನೀವು ಏನ್ ನೋಡ್ತಾ ಇದ್ದೀರಾ, ಇದ್ರದ್ದು ಡೈಮೆನ್ಷನ್ 18 ಸೆಂಟಿಮೀಟರ್ ಇದೆ, ಬಟ್ ಕೆಪಾಸಿಟಿ 1 ಲೀಟರ್ ಇದೆ ಮೇಡಮ್. ಇದರಲ್ಲಿ ಫುಲ್ಲಿ ನೀವು ತುಂಬ್ತೀರಾ ಅಂದ್ರೆ 1 ಲೀಟರ್ ವರೆಗೂ ಇದು ಕ್ಯಾರಿ ಮಾಡುತ್ತೆ. ಆಗಲ್ಲ ಮೇಡಮ್, ಅದಕ್ಕೆ ಅವರು ಅಕಾಶ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ, ವುಡನ್ ಹ್ಯಾಂಡಲ್ಸ್, ಬಿಕಾಸ್ ಹ್ಯಾಂಡಲ್ ಹೀಟ್ ಆಗಬಾರ್ದು. ಇಷ್ಟೇ ಇಟ್ಕೊಳ್ಬೇಕು ಅವಾಗ ನಾವು. ಇಲ್ಲ, ನೀವು ಫುಲ್ ಹೋಲ್ಡ್ ಮಾಡಿ ಮೇಡಮ್, ನೀವು ಇದನ್ನ ಪೂರ್ತಿಯಾಗಿ ಹಿಂಗ್ ಹೋಲ್ಡ್ ಮಾಡಿ. ವುಡ್ ಇರೋದ್ರಿಂದ ನಿಮ್ಗೆ ಯಾವ್ದಕ್ಕೂ ಹೀಟ್ ಆಗಲ್ಲ ಅನ್ಲೆಸ್ ನೀವು ಇದನ್ನ ಟಚ್ ಮಾಡಿ. ನೀವು ಇದನ್ನ ಹೋಲ್ಡ್ ಮಾಡ್ತಿರಲ್ಲ, ನಿಮ್ಗೆ ಯಾವ್ದಕ್ಕೂ ಹೀಟ್ ಆಗಲ್ಲ ಇದನ್ನ ವುಡ್ ನ. ಸೊ ಮೇಡಮ್, ಇದು ನಿಮ್ಗೆ ಇರೋದು 18 ಸೆಂಟಿಮೀಟರ್ ಕೆಪಾಸಿಟಿ 1 ಲೀಟರ್ದು. ಇದ್ರಲ್ಲಿ ದೊಡ್ಡ ಸೈಜ್ ನೀವು ನೋಡ್ತಾ ಇದ್ರಲ್ಲ, ಇದು ಮೇಡಮ್ 20 ಸೆಂಟಿಮೀಟರ್ ಕೆಪಾಸಿಟಿ, ಐ ಮೀನ್ ಡೈಮೆನ್ಷನ್ ಇದೆ. ಕೆಪಾಸಿಟಿ 1.2 ಲೀಟರ್ ಮೇಡಮ್, ಸಾರಿ 1.25 ಲೀಟರ್ ಇದು ಕ್ಯಾರಿ ಮಾಡುತ್ತೆ. ಇದ್ರ ನೆಕ್ಸ್ಟ್ ಸೈಜ್ ನಮ್ಮ ಹತ್ರ ಸಿಗುತ್ತೆ, ಅದಿರೋದು 24 ಸೆಂಟಿಮೀಟರ್. ಸೊ ಇದ್ರಲ್ಲಿ ನಾವು ಡೈರೆಕ್ಟ್ ಆಗಿ ಒಗ್ಗರಣೆ ಕೂಡ ಹಾಕೊಳ್ಬಹುದು, ಡೈರೆಕ್ಟ್ ಆಗಿ ಕರಿ ಮಾಡಬಹುದು. ಎಸ್ ಮೇಡಮ್, ಹೌದು, ಸಾಗು ಮಾಡಬಹುದು, ಪಲ್ಯಗಳು ಮಾಡಬಹುದು, ಎಲ್ಲ ನೀವು ಇದ್ರಲ್ಲಿ ಒಟ್ಟಿಗೆ ಸೇರಿಸ್ಬೋದು, ಮಾಡಿಸ್ಬೋದು, ಇದ್ರಲ್ಲಿ ಮಾಡಬಹುದು ನೀವು. ಇದ್ರಲ್ಲಿ ಮೇಡಮ್ ನೆಕ್ಸ್ಟ್ ದೊಡ್ಡ ಸೈಜ್ ಬರುತ್ತೆ ನಿಮ್ಗೆ 20 ಸೆಂಟಿಮೀಟರ್ ಅಲ್ಲಿ. ಸೊ ಇದು 20 ಸೆಂಟಿಮೀಟರ್ದು ನೀವು ಕೆಪಾಸಿಟಿ ಕೇಳ್ತೀರಾ ಅಂದ್ರೆ, ಇದು ಮೇಡಮ್ ಕ್ಯಾರಿ ಮಾಡುತ್ತೆ 2.3 ಲೀಟರ್. ಇದ್ರಲ್ಲಿ ನೀವು ರೆಗ್ಯುಲರ್ ಚಿತ್ರಾನ್ನ, ಪುಳಿಯೋಗರೆ 4 ಜನಕ್ಕೆ 5 ಜನಕ್ಕೆ ಫ್ಯಾಮಿಲಿಗೆ ಮಾಡಬೇಕಾದ್ರೆ ಈಸಿಲಿ ಇರುತ್ತೆ, ಕಂಫರ್ಟಬಲ್ ಆಗಿ ಆಗ್ಬಿಡುತ್ತೆ. ಅಂಡ್ ಇದ್ರ ನೆಕ್ಸ್ಟ್ ಸೈಜ್ ನೀವು ಕೇಳ್ತೀರಾ ಅಂದ್ರೆ 28 ಸೆಂಟಿಮೀಟರ್ ಬರುತ್ತೆ. ಇದು ದೊಡ್ಡ ಸೈಜ್ದು. ಓಕೆ ಸರ್, ನಿಮ್ ಪ್ರಕಾರ ಸ್ಟೀಲ್ ಬೆಸ್ಟ್ ಅಂತ ಹೇಳ್ತೀರಾ ಅಥವಾ ಇದು? ಸೊ ಮೇಡಮ್, ಡಿಫ್ರೆನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ತುಂಬಾ ಜನ ಅಲ್ಯೂಮಿನಿಯಂ ನಾನ್ ಸ್ಟಿಕ್ ನ ಅವಾಯ್ಡ್ ಮಾಡ್ತೀರಾ, ಅವಾಗ ನೀವೇನ್ ಮಾಡ್ತೀರಾ, ಸ್ಟೀಲ್ ಅಲ್ಲಿ ಹೋಗ್ತೀರಾ. ಪ್ಲೇನ್ ಸ್ಟೀಲ್ ಅಲ್ಲಿ ಮೇನ್ ಕಂಪ್ಲೇಂಟ್ ಏನಿರೋದು, ಫುಲ್ ತಲ ಹತ್ತತ್ತೆ, ಸೀದೋಗುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಐದರ್ ವಿ ಗೋ ವಿತ್ ಕಾಸ್ಟ್ ಐರನ್ ಆರ್ ವಿ ಗೋ ವಿತ್ ಟ್ರೈಪ್ಲೈ. ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಐರನ್ ಟ್ರೈಪ್ಲೈ ಏನಿದೆ ಅಂದ್ರೆ ಮೇಡಮ್, ಇವಾಗ ನೀವು ಟ್ರೈಪ್ಲೈ ಏನ್ ಅಡಿಗೆ ಮಾಡಿ ತಿಂತಿರಲ್ಲ, ಅದ್ರಲ್ಲಿ ನಿಮ್ಗೆ ಹೆಲ್ತ್ ಏನ್ ಬೆನಿಫಿಟ್ ಆಗಲ್ಲ, ಬಟ್ ನಿಮ್ಗೆ ಏನ್ ಲಾಸ್ ಆಗಲ್ಲ ಮೇಡಮ್. ಏನು ನಿಮ್ಗೆ ಏನು ಊಟಕ್ಕೆ ಏನ್ ಮಿಕ್ಸ್ ಆಗಲ್ಲ, ಹೆಲ್ತ್ ವೈಸ್ ಏನು ರಿಸ್ಕ್ ಇರಲ್ಲ. ಸೊ ಟ್ರೈಪ್ಲೈ is low maintenance and equivalent ಇದು ಓಡುತ್ತೆ. ಬಟ್ ವೆನ್ ಯು ಕಂಪೇರ್ ವಿತ್ ಕಾಸ್ಟ್ ಐರನ್ ಮೇಡಮ್, ಏನ್ ಬೆನಿಫಿಟ್ ಅಂದ್ರೆ ಇದರಲ್ಲಿ ಐರನ್ ಎಲಿಮೆಂಟ್ಸ್ ಇರುತ್ತೆ. ನೀವು ಅಡಿಗೆ ಮಾಡಬೇಕಾದ ಆ ಐರನ್ ಎಲಿಮೆಂಟ್ಸ್ ಅದರಲ್ಲಿ ಮಿಕ್ಸ್ ಆಗುತ್ತೆ, ವಿಚ್ ನಿಮ್ ಬಾಡಿಗೆ ಹೋದಾಗ ಐರನ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುತ್ತೆ. ಸೊ ವೆನ್ ಯು ಕಂಪೇರ್, ಐರನ್ ಇಸ್ ಮೋರ್ ಬೆನಿಫಿಷಿಯಲ್ ಮೇಡಮ್ ಕಂಪೇರ್ ಟು ಟ್ರೈಪ್ಲೈ ಹೇಳ್ಬೋದು, ಅಥವಾ ಪ್ಲೇನ್ ಸ್ಟೀಲ್ ಹೇಳ್ಬೋದು, ಅಥವಾ ಅಲ್ಯೂಮಿನಿಯಂ ನಾನ್ ಸ್ಟಿಕ್ ಹೇಳ್ತೀರಾ, ದಿಸ್ ಇಸ್ ದ ಬೆಟರ್ ಒನ್. ಇದಕ್ಕಿಂತ ಬೆಟರ್ ಕೇಳ್ತೀರಾ ಅಂದ್ರೆ ಮಡ್ ಪಾಟ್ಸ್ ಮೇಡಮ್. ಹೌದು, ಮತ್ತೆ ನಾವು ಇನ್ನೂವರೆಗೂ ಅದ್ರ ಬಗ್ಗೆ ಮಾಡಿಲ್ಲ. ಬಟ್ ಮಡ್ ಪಾಟ್ ಮೇನ್ ಡಿಫೆಕ್ಟಿವ್ ಪ್ರಾಬ್ಲಮ್ ಇದೆ ಅಂದ್ರೆ, ಎವ್ರಿ 1-2-3 ಸಲ ವಾಶ್ ಮಾಡಬೇಕಾದಾಗ ಡ್ಯಾಮೇಜ್ ಆಗ್ಬಿಡುತ್ತೆ. ಇದ್ರಲ್ಲಿ ಆತರ ನಿಮ್ಗೆ ಏನು ಆಗಲ್ಲ. 10 years ವಾರಂಟಿ ಕೊಡ್ತಿದ್ದೀರಲ್ಲ? ಎಸ್ ಮೇಡಮ್, 10 years ಪ್ರಾಡಕ್ಟ್ ವಾರಂಟಿ. ಕಂಪನಿ ಸೆಂಟಿಮೀಟರ್ ಇದೆ, 20 ಸೆಂಟಿಮೀಟರ್ ಇದೆ, 24 ಇದೆ, ಮತ್ತೆ 28 ಇದೆ. ಇದು ಆಲ್ಮೋಸ್ಟ್ ಹೇಗಾಗುತ್ತೆ ಅಂದ್ರೆ, ಇನ್ ಕೇಸ್ 6 to 8 ಮೆಂಬರ್ಸ್ ಫ್ಯಾಮಿಲಿಗೆ ಅಂದ್ರೆ ಈ ಸೈಜ್ ಸಾಕಾಗುತ್ತೆ. 28 ಸೆಂಟಿಮೀಟರ್ ಇದು ನಿಮ್ಗೆ 3.2 ಲೀಟರ್ ಕೆಪಾಸಿಟಿ ಕ್ಯಾರಿ ಮಾಡುತ್ತೆ ಮೇಡಮ್. ಇದು ನಿಮ್ಗೆ 24 ಸೆಂಟಿಮೀಟರ್ ಅಂದ್ರೆ ಅಪ್ ಟು 4 ಮೆಂಬರ್ಸ್ ಫ್ಯಾಮಿಲಿಗೆ ಸಾಕಾಗುತ್ತೆ, 2.3 ಲೀಟರ್ ಕ್ಯಾರಿ ಮಾಡುತ್ತೆ. ಇದು ನಿಮ್ಗೆ 20 ಸೆಂಟಿಮೀಟರ್ 1.2 ಲೀಟರ್, ಅಂಡ್ ಇದು 18 ಸೆಂಟಿಮೀಟರ್ 1 ಲೀಟರ್ ಕೆಪಾಸಿಟಿ ಮೇಡಮ್. ಇವಾಗ ಬರೋಣ ಪ್ರೈಸಿಂಗ್ ಫ್ಯಾಕ್ಟರ್ ಮೇಡಮ್. ಸೊ ಇನ್ನೂವರೆಗೂ ನಾವು ಮುಂಚೆನೂ ಕಾಸ್ಟ್ ಎಲ್ಲ ವಿಡಿಯೋಸ್ ಹಾಕಿದ್ರಲ್ಲ, ಎಲ್ಲ 2,500-3,000 ಸಾವಿರ ರೇಂಜ್ ಇಂದ ಸ್ಟಾರ್ಟ್ ಆಗಿತ್ತು ಸ್ಮಾಲರ್ ಸೈಜ್. ಬಟ್ ಈ ವಿಡಿಯೋ ನೀವೇನ್ ನೋಡ್ತಾ ಇದ್ರ, ಇದ್ರದ್ದು ನಿಮಗೆ ಪ್ರೈಸ್ ವೈಸ್ ಹೇಳ್ತೀನಿ ಮೇಡಮ್. ಸೊ ಫಸ್ಟ್ ಐಟಮ್ ನಾವು 18 ಸೆಂಟಿಮೀಟರ್ ಏನ್ ನೋಡ್ತಾ ಇದ್ರ, ಇದ್ರ ಮೇಡಮ್ MRP ಬರುತ್ತೆ 1,850 rupees. ನಾವು ನಿಮ್ಗೆ ಆಫರ್ ಪ್ರೈಸ್ ಬರೀ 925 ರೂಪಾಯಿಗೆ. ಸೊ ಇದು ತುಂಬಾ ಲಿಮಿಟೆಡ್ ಟೈಮ್ ಆಫರ್ ಇದೆ ಮೇಡಮ್. ಬರೀ 925 ರೂಪೀಸ್ಗೆ ನಾವು ನಿಮ್ಗೆ ಕಾಸ್ಟ್ ಐರನ್ದು, ಅದು ಒನ್ ಟಚ್ ಆಫ್ ಕಂಪನಿದು ಕಾಸ್ಟ್ ಐರನ್ದು ವುಡನ್ ಹ್ಯಾಂಡಲ್ದು ಕಡೆ ಕೊಡ್ತಾ ಇದೀವಿ. ನೆಕ್ಸ್ಟ್ ಸೈಜ್ ಮೇಡಮ್ ನೀವು ನೋಡ್ತಾ 20 ಸೆಂಟಿಮೀಟರ್, ಇದ್ರ ಮೇಡಮ್ MRP ಇರೋದು 2,000 ರೂಪಾಯಿ. ಇದು ಸೇಮ್ ಟು ಸೇಮ್ ನೀವು ಅರ್ಧ ರೇಟ್ ಇಟ್ಕೊಂಡ್ಬಿಡಿ, ಬರೀ 995 ರೂಪಾಯಿಗೆ ನಾವು 20 ಸೆಂಟಿಮೀಟರ್ ಕೊಡ್ತಾ ಇದೀವಿ. ನೆಕ್ಸ್ಟ್ ಮೇಡಮ್ 24 ಸೆಂಟಿಮೀಟರ್ 2,300 ರೂಪಾಯಿ ಇರೋದು MRP ನ 1,150 ರೂಪಾಯಿಗೆ
ನಾವು ಕೊಡ್ತಾ ಇದೀವಿ. Okay. ಅಂಡ್ ಲಾಸ್ಟ್ಲಿ 28 ಸೆಂಟಿಮೀಟರ್ ನೀವೇನ್ ನೋಡ್ತಾ ಇದ್ದೀರಾ 2720 ರೂಪೀಸ್ MRP ಇದು. ಕಾಸ್ಟ್ ಐರನ್ ಬಾಂಡ್ಲಿ ಬರೀ 1360 ರೂಪಾಯಿ ಮೇಡಮ್. ಸೊ ಸ್ಟೀಲ್ ಅಲ್ಲಿ ಇಷ್ಟು ದೊಡ್ಡ ಟ್ರೈಪ್ಲನ್ ಅಲ್ಲಿ ಇಷ್ಟು ದೊಡ್ಡ ಕಡಾಯಿ ತಗೋಬೇಕಾದ್ರೆ 3,000-4,000 ರೂಪಾಯಿ ಆಗುತ್ತೆ ಮಿನಿಮಮ್. ನೀವು ಆಫರ್ ಕೊಟ್ಟಿರೋದಲ್ಲ 3,000 ಹೌದು. ಎಸ್ ಮೇಡಮ್, ಇದೇ ಐಟಮ್ ನಾವು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ ಈ ಸಲ ನಾವ್ ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಅಕ್ಷಯ ತೃತೀಯದಲ್ಲಿ ಈ ಪ್ರೈಸಿಂಗ್ ತುಂಬಾ ಬೆಟರ್ ಬಂದಿದೆ ಮೇಡಮ್ ನಮ್ಮ ಹತ್ರ ಈ ಸಲ. ಸೊ ಈ ಸಲ ನಾವೇನು ಕಾಂಬೋ ಆಫರ್ಸ್ ಮಾಡಿಲ್ಲ, ಅದಕ್ಕೆ ಇದು ಫ್ರೀ ಅಂತ ಏನು ಆಫರ್ ಇಟ್ಟಿಲ್ಲ, ಬಟ್ ಪ್ರೈಸಿಂಗ್ ನಾನೇ ನಾವು ಬೆಟರ್ ಮಾಡ್ಬಿಟ್ಟಿದ್ವಿ. ಆಲ್ಮೋಸ್ಟ್ ಎಲ್ಲ ಐಟಮ್ ನೀವು ಆನ್ಲೈನ್ ನೋಡಬಹುದು, ನಮ್ ಪ್ರೈಸ್ ಸೂಪರ್ ಬೆಟರ್ ಇದೆ ಮೇಡಮ್. ನೀವು ಪ್ರೈಸ್ ನ ಕ್ರಾಸ್ ಚೆಕ್ ಮಾಡಬಹುದು. ನಮ್ಗಿಂತ ಅಕಸ್ಮಾತ್ ನಮ್ ಪ್ರೈಸಿಂಗ್ ಇಂದ ಬೆಟರ್ ಸಿಕ್ತಂದ್ರೆ ನೀವು ಅದ್ರ ಮೇಲೆ ಇನ್ನೂ 10% ನಮ್ಮ ಹತ್ರ ಕಡಿಮೆ ಮಾಡಿಸಬಹುದು. ಯಾರೇ ಕಸ್ಟಮರ್ ವ್ಯೂವರ್ಸ್ ನಾವು ಎಲ್ಲರಿಗೂ ಹೇಳ್ತೀವಿ, ನೀವು ಆನ್ಲೈನ್ ಕ್ರಾಸ್ ಚೆಕ್ ಮಾಡ್ಬಿಟ್ಟೆ ನಮ್ಮ ಹತ್ರ ಪರ್ಚೇಸ್ ಮಾಡಿ. ನಮ್ಗಿಂತ ಬೆಟರ್ ಸಿಕ್ತರೆ ಇನ್ನೂ 10% ನಾವು ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ವಿಲ್ ಮೇಕ್ ಶ್ಯೂರ್ ನಾವ್ ಎಲ್ಲಕ್ಕಿಂತ ಬೆಸ್ಟ್ ಪ್ರೈಸ್ ಕೊಡ್ತೀವಿ ನಮ್ಮ ಕಸ್ಟಮರ್ಸ್ಗೆ ಅಂತ. ಸರ್ ಇದು ಬಿಟ್ಟು ನೆಕ್ಸ್ಟ್ ಇನ್ನೇನ್ ಐಟಮ್ಸ್ ಇದೆ ಸರ್ ಕಾಸ್ಟ್ ಐರನ್ ಅಲ್ಲಿ? ಸೊ ಮೇಡಮ್ ಕಾಸ್ಟ್ ಐರನ್ ಅಲ್ಲಿ ಇದು ನೋಡಿದ್ರಲ್ಲ, ನಾವು ನೆಕ್ಸ್ಟ್ ಏನ್ ತರ್ಸಿವಿ ಅದ್ರಲ್ಲಿ ಒಂದು ಅಪಂ ಪಾತ್ರೆ ತರ್ಸಿವಿ ನಿಮಗೆ, ಮತ್ತೆ ಪಡ್ಡು ತವಾ ತರ್ಸಿವಿ ಮೇಡಮ್. ಇದೇ ರೇಂಜ್ ಅಲ್ಲಿ ಇನ್ನೂ ನಮ್ಮ ಹತ್ರ ಸ್ಟಾಕ್ ಬಂದಿಲ್ಲ. ಬಟ್ ಇನ್ನೊಂದು ನಮ್ಮ ಹತ್ರ ಯುನೀಕ್ ಆಗಿ ಐಟಮ್ ಇದೆ ಮೇಡಮ್, ವಿಚ್ ಇಸ್ ಕಾಸ್ಟ್ ಐರನ್ ಅಲ್ಲಿ ಕುಟ್ಟಾಣಿ ಬಂದಿದೆ ಮೇಡಮ್. ತುಂಬಾ ಇಂಪಾರ್ಟೆಂಟ್ ಸರ್ ಅದು ಅಡಿಗೆ ಮನೆಗೆ ಎಸೆನ್ಷಿಯಲ್ ಕೂಡ ಅದು. ಎಸೆನ್ಷಿಯಲ್ ಇದೆ ಮತ್ತೆ ಟ್ರೆಡಿಷನಲ್ ಕುಕಿಂಗ್ ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಆ ಐಟಮ್ ಇವೊಂದ್ಸಲಿ ತೋರಿಸ್ತೀನಿ. ಅದ್ರಲ್ಲಿ ಮೇಡಮ್ ನಿಮ್ಗೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಲೈವ್ ಡೆಮೋ ಮಾಡೋಣ ನಾವು. ನಿಮ್ದು ಸ್ವಲ್ಪ ಡೆಮೋಸ್ ನಮಗೆ ತುಂಬಾ ಚೆನ್ನಾಗಿ ಓಡುತ್ತೆ, ಇದನ್ನ ನಾವು ನೋಡೋಣ ಡೆಮೋ ಹೇಗೆ ಬರುತ್ತೆ. ಸರಿನಾ ಸರ್? ಫಸ್ಟ್ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಬಿಡೋಣ ವಿಡಿಯೋಗೆ, ಆಮೇಲೆ ಡೆಮೋ ಮಾಡಿ ತೋರಿಸೋಣ. ಹಂಗೆ ಮಾಡೋಣ ಮೇಡಮ್. ಸೊ ಮೇಡಮ್ ನೀವು ಕಾಸ್ಟ್ ಐರನ್ ಎಲ್ಲ ಐಟಮ್ ನೋಡಿದ್ರಲ್ಲ, ದೋಸೆ ತವಾ, ಫ್ರೈಂಗ್ ಪ್ಯಾನ್, ತಡ್ಕಾ ಪ್ಯಾನ್, ಕಡಾಯಿ ಮತ್ತೆ ಗ್ರಿಲ್ ಪ್ಯಾನ್ಸ್. ಇದು ಒಂದ್ ಸ್ವಲ್ಪ ಯುನೀಕ್ ಐಟಮ್ ಬಂದಿದೆ, ಬೇರೆ ಯಾವ ಬ್ರಾಂಡ್ಸ್ ಅಲ್ಲೂ ಅವೈಲೇಬಲ್ ಇಲ್ಲ. ವಿಚ್ ವಿ ಹ್ಯಾವ್ ಇಟ್ ಇನ್ ವಂಡರ್ಚೆಫ್ ಬ್ರ್ಯಾಂಡ್ ಅಲ್ಲಿ. ಅದಿರತ್ ಕಾಸ್ಟ್ ಐರನ್ದು ಕುಟಾಣಿ ಮೇಡಮ್. ಇದ್ರದ್ದು ನೀವು ಡೈಮೆನ್ಷನ್ ಕೇಳ್ತೀರಾ ಅಂದ್ರೆ 15.5 ಸೆಂಟಿಮೀಟರ್ ಅಗಲವಾಗಿ ಬರುತ್ತೆ. ಪ್ಲಸ್ ಕೆಪಾಸಿಟಿ ಕೇಳ್ತೀರಾ ಅಂದ್ರೆ 1.1 ಲೀಟರ್ ಮೇಡಮ್. ಇದು ಬರುತ್ತೆ ನಿಮ್ಗೆ ಕುಟ್ಟದ ಇದು ಸ್ಟೋನು, ಪ್ಲಸ್ ಇದು ನಿಮ್ಗೆ ಬರುತ್ತೆ ಕುಟಾಣಿ ಬೌಲು. ಇದ್ರಲ್ಲಿ ನೀವು ನೋಡಬಹುದು, ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಕುಟ್ಟಿದ ಮೇಲೆ ನೀವೇನ್ ಕೊಟ್ಟಿರ್ತೀರಾ ಅದು ಆಚೆ ಸ್ಪಿಲ್ ಮಾಡ್ಬೇಕಂತ ನಿಮ್ಗೆ ಇಲ್ಲಿ ಕಂಟಾನು ಕೊಟ್ಟಿದ್ದಾರೆ. ಅದಕ್ಕೆ ಮೌತ್ ಇರುತ್ತೆ, ಸೊ ಈಸಿ ಟು ಆಪರೇಟ್ ಇರುತ್ತೆ. ಪ್ಲಸ್ ಇದು ಕುಟಾಣಿ ಏನ್ ನೀವು ನೋಡ್ತಾ ಇದ್ರೆ ಇದು ಈಸಿ ಗ್ರಿಪ್ ಇರುತ್ತೆ ಮೇಡಮ್. ನೀವು ನಾರ್ಮಲ್ ಕುಟ್ಬೇಕಾದ್ರೆ ಕುಟ್ಟಬಹುದು, ಅಥವಾ ನಿಮ್ಗೆ ಉಜ್ಬೇಕಾದ್ರೆ ತುಂಬಾ ಜನ ಇದು ಟ್ರೆಡಿಷನಲ್ ಫುಡ್ ಮಾಡ್ತಾರಲ್ಲ, ಅದು ಉಜ್ಬೇಕಾದ್ರೆ ಅದಕ್ಕೂ ಮಾಡಬಹುದು. ಇದು ಬಂದಿರೋ ಪ್ಯೂರ್ ಕಾಸ್ಟ್ ಐರನ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಬಂದಿದೆ. ಬೇರೆ ಯಾವ ಬ್ರ್ಯಾಂಡ್ ಅಲ್ಲೂ ಇದು ಅವೈಲೇಬಲ್ ಇಲ್ಲ ಈ ಪ್ರಾಡಕ್ಟ್. ಸೊ ಇದ್ರಲ್ಲಿ ನಾವ್ ಏನ್ ಲಾಸ್ಟ್ ಟೈಮ್ ಇದ್ರಲ್ಲೆಲ್ಲ ಆಫರ್ ಕೊಟ್ಟಿದೀವಿ, ಅದೇ ಆಫರ್ ನಾವು ಇದಕ್ಕೂ ಕುಟಾಣಿಯಲ್ಲೂ ನಿಮ್ಗೆ ಕೊಡ್ತಾ ಇದೀವಿ. ಇಷ್ಟು ದಿವಸ ನಾವು ಸ್ಟೀಲು, ಕಾಪರ್, ಬ್ರಾಸ್ ಅಲ್ಲಿ ನೋಡಿದ್ವಿ ಅಲ್ಲ ಈ ಕುಟಾಣಿನ. ಎಸ್ ಮೇಡಮ್. ಇದು ಗ್ರಾನೈಟ್ ಅಲ್ಲಿ ನೋಡಿದ್ವಿ, ಬಟ್ ಇದ್ರಲ್ಲಂತೂ ಫಸ್ಟ್ ಟೈಮ್ ನೋಡ್ತಿರೋದು. ಸರ್ ಇವಾಗ ಇನ್ನೊಂದೇನಂದ್ರೆ ಕಾಸ್ಟ್ ಐರನ್ ಹೊಡೆದೋಗುತ್ತೆ ಬೀಳ್ಸಿದ್ರೆ ಅಂತ ಹೇಳ್ತಾರೆ, ಬಟ್ ನೀವ್ ಹೇಳ್ತೀರಾ ಕುಟಾಣಿಲ್ ತಂದಿದ್ದೀರಾ, ಇದು ಹೆಂಗಿದೆ? ಎಕ್ಸಾಕ್ಟ್ಲಿ. ಸೊ ಇದು ಯಾವ್ದಕ್ಕೂ ಬೀಲೆಲ್ಲ ಹೊಡಿಯಲ್ಲ, ಇದನ್ನ ನಾವು ಹೊಡಿಯಲ್ಲ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. ಲೈಫ್ ಟೈಮ್ ವಾರಂಟಿ ಬೇರೆ ಅಂತ ಇದ್ರ ಮೇಲೆ ನಾವು ಮೆನ್ಷನ್ ಮಾಡಿದ್ರೆ ಈ ಪ್ರಾಡಕ್ಟ್ ನೀವು ಏನೇ ಕಂಪ್ಲೇಂಟ್ ಇದ್ರೆ ಲೈಫ್ ಟೈಮ್ ನಾವು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ. ಅದಿರತ್ ಕಂಪ್ನಿದು ವಾರಂಟಿ ಇರುತ್ತೆ ನಿಮ್ಗೆ. ಸೊ ಇದ್ರಲ್ಲಿ ನಿಮ್ಗೆ ಮೇಡಮ್ ಈ ಸಲ ನಾವು ಕುಟಾಣಿ ಇನ್ನು ಇದ್ರ ಮುಂಚೆ ನಾವು ಸುಮಾರು ಡೆಮೋ ಮಾಡಿದೀವಲ್ಲ, ಚಪಾತಿ ಪ್ರೆಸ್ ಅಥವಾ ಮಿಕ್ಸರ್ ಎಲ್ಲ, ಈ ಸಲ ನಾವು ಕುಟಾಣಿಯಲ್ಲೂ ಡೆಮೋ ಮಾಡ್ಬಿಡೋಣ. ತುಂಬಾ ಜನ ಹೇಳ್ತಾರೆ ಕುಟಾಣಿ ತಗೊಂಡ್ಬಿಡ್ತೀವಿ ಬಟ್ ಕುಟ್ಬೇಕಾದ್ರೆ ಆಗಲ್ಲ ಅಂತ. ಸೊ ನೀವೇ ಹೇಳಿ ಇದ್ರಲ್ಲಿ ಏನ್ ಕುಟ್ಬೇಕಂತ, ನೀವು ರೆಗ್ಯುಲರ್ ಡೈಲಿ ಯೂಸಸ್ ಏನಾಗುತ್ತೆ. ಬ್ಲಾಕ್ ಸಾಲ್ಟ್ ಯೂಸ್ ಮಾಡ್ತೀವಿ, ಕಲ್ಲಿದ್ದಂಗೆ ಇರುತ್ತೆ ಅದು. ಅದೊಂದು ಪೀಸ್ ಮಾಡಿ ನೋಡೋಣ ಇವಾಗ. ಓಕೆ ಮೇಡಮ್, ಬಟ್ ಇದ್ರ ಮುಂಚೆ ಇರೋದು ಪ್ರೈಸಸ್ ಹೇಳ್ಬಿಡೋಣ ಮೇಡಮ್ ಒಂದ್ಸಲಿ. ಸೊ ಇದನ್ನ ನೀವು ನೋಡ್ತಿರಲ್ಲ ಮೇಡಮ್, ಇದು ಕುಟಾಣಿ ನೀವು ಏನ್ ನೋಡ್ತಾ ಇದ್ರೆ ಇದ್ರ ಮೇಡಮ್ MRP ಬರುತ್ತೆ ನಿಮ್ಗೆ 2500 ರೂಪೀಸ್ ಇದೆ ಇದ್ರದ್ದು MRP. ಓಕೆನಾ? ಈ ಐಟಮ್ ನ ನೀವು ಆನ್ಲೈನ್ ಆಫ್ಲೈನ್ ನೋಡಬಹುದು, ಬಟ್ ನಾವ್ ನಿಮ್ಗೆ ಹೇಳ್ದಂಗೆ ಅಕ್ಷಯ ತೃತೀಯ ಆಫರ್ ಅಲ್ಲಿ ಸೇಮ್ ಟು ಸೇಮ್ ಅದಕ್ಕೆಲ್ಲ ನಾವ್ ಏನ್ ಆಫರ್ ಕೊಟ್ಟಿದ್ದು ಫ್ಲಾಟ್ 50%, ಇದಕ್ಕೂ ನಾವು ನಿಮ್ಗೆ ಸೇಮ್ ಟು ಸೇಮ್ ಫ್ಲಾಟ್ 50% ಆಫರ್ ಕೊಡ್ತಾ ಇದೀವಿ ಮೇಡಮ್. 2500 ಈ ಕುಟಾಣಿ ನಿಮ್ಗೆ ಬರೀ 1250 ರೂಪಾಯಿ ನಾವು ಕೊಡ್ತಾ ಇದೀವಿ. ಇದು ಲಿಮಿಟೆಡ್ ಟೈಮ್ ಆಫರ್ ಇರುತ್ತೆ, ಒಂದ್ ವಾರ ಮಾತ್ರ ಇರ್ತವೆ ಮೇಡಮ್. ಇದು ಇವಾಗ ಲೈವ್ ಡೆಮೋ ಮಾಡಿ ನೋಡೋಣ. ಇವಾಗ ಮೇನ್ ನಾವು ಮನೆಯಲ್ಲಿ ಬ್ಲಾಕ್ ಸಾಲ್ಟ್ ನ ಕುಟ್ತೀವಿ, ಮಿಕ್ಸಿಗೆ ಹಾಕಕ್ ಆಗೋದಿಲ್ಲ, ಪೌಡರ್ ಅಂತೂ ಆಗಲ್ಲ. ಇದು ಏನಕ್ಕೆ ತುಂಬಾ ಕಲ್ಲಿದೆ ನೋಡಿ, ಇದು ಬ್ಲಾಕ್ ಸಾಲ್ಟ್ ನೋಡ್ತಿರ್ಬೋದು ನೀವು, ಫುಲ್ ರಾ ಇದೆ ಇದು. ಇದನ್ನ ನಾವೀಗ ಕುಟಾಣಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿ ನೋಡೋಣ ಯಾವ ತರ ಬರುತ್ತೆ ಅಂತ ಅಬ್ಸರ್ವ್ ಮಾಡೋಣ ಇವಾಗ. ಇದ್ರ ಮೇಲೆನೆ ಲೈವ್ ಡೆಮೋ ಮಾಡೋಣ ನೋಡಿ. ಇದು ಬ್ಲಾಕ್ ಸಾಲ್ಟ್ ಹಾಕ್ತಾ ಇದಾರೆ ಇವಾಗ. ನೀವೇ ಕೊಟ್ಟಿವ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಹೌದು ನೋಡಿ, ಇವಾಗ ನೋಡ್ತಾ ಇರ್ಬೋದು ನೀವು. ನಾನು ಅನ್ಕೊಂಡಿದ್ದೆ ಕಾಸ್ಟ್ ಐರನ್ ಅಂದ್ರೆ ಹೊಡೆದೋಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು, ಬಟ್ ನಾನೇ ಲೈವ್ ಡೆಮೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನೋಡಿ, ನಿಮ್ಗೆ ಹಂಗಾಗ್ಲಿಲ್ವಾ? ಈ ತರ ಮಾಡ್ಬೋದು ನೋಡಿ, ಫುಲ್ ಪೌಡರ್ ಆಗೇ ಹೋಯ್ತಿದೆ. ಕರೆಕ್ಟ್ ಮೇಡಮ್, ಮಾಡ್ಬೋದು, ಇನ್ನೊಂದು ಸ್ವಲ್ಪ ಮಾಡ್ಬೋದು. ಇದನ್ನ ಬೇಕಾದ್ರೆ ಇನ್ನೊಂದ್ ಚೂರ್ ಜಾಸ್ತಿ ಉಜ್ಬೇಕಾದ್ರೆ ನೀವು ಇದನ್ನ ಹಾಕಿ ಇನ್ನೊಂದ್ ಸ್ವಲ್ಪ ಸ್ಕ್ರಬ್ ಮಾಡಿ ಅದು ಫುಲ್ ನೈಸ್ ಆಗ್ಬಿಡುತ್ತೆ ನಿಮ್ಗೆ. ಸೊ ಈ ಕುಟಾಣಿಯಲ್ಲಿ ನೀವು ರೆಗ್ಯುಲರ್ ಪೌಡರ್ ಮಾಡ್ಬೇಕಾದ್ರೂ ಮಾಡಬಹುದು, ಅಥವಾ ಗ್ರೈಂಡ್ ಮಾಡಿ ಕುಟ್ಬೇಕಾದ್ರೆ ಇವಾಗ ನಾವ್ ಇದನ್ನ ಉಜ್ಜಿದೀವಿ. ಇದು ನೋಡಿ, ನಿಮ್ಗೆ ಯಾವುದೇ ವಸ್ತು ನೀವು ರುಬ್ಬೇಕಾದ್ರೆ ಇವಾಗ ನೋಡಿ ಮೇಡಮ್ ಹೇಗೆ ನೋಡಿ ಫುಲ್ ನೈಸ್ ಪೌಡರ್ ತರ ನಿಮ್ಗೆ ರೆಡಿ ಆಗಿರುತ್ತೆ. ನೋಡ್ತಾ ಇದೀರಲ್ಲ, ಫೇಸ್ ಪೌಡರ್ ತರ ಆಗಿದೆ. ನೀವು ಇನ್ನ ಬೇಕಾ ನಿಮ್ಗೆ ಇನ್ನ ನಾವು ಹಾರ್ಡ್ಲಿ ಸೆಕೆಂಡ್ಸ್ ಮಾಡಿದೀವಿ ಮೇಡಮ್. ನಾನು 10 ಸೆಕೆಂಡ್ ಮಾಡಿದೀನಿ, ನೀವು ಒಂದು 10 ಸೆಕೆಂಡ್ ಮಾಡಿದ್ದೀರಾ ಅಷ್ಟೇ ಮೇಡಮ್. ಟೈಮ್ ನಿಮ್ ಪ್ರೆಷರ್ ನೀವು ಎಷ್ಟು ಕೊಡ್ತೀರಾ ಅಷ್ಟು ನೀಟಾಗಿ ಆಗ್ಬಿಡುತ್ತೆ.
ಸೊ ಇದೊಂದು ಮೇನ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸರ್, ಇವಾಗ ಮನೆಯಲ್ಲಿ ಕರೆಂಟ್ ಇರಲ್ಲ ಅಂತ ಟೈಮಲ್ಲಿ ಉಪ್ಸಾರಿನ ಖಾರ ಮಾಡ್ತಾರೆ. ಹೌದು, ಆಕ್ಚುಲಿ ನ್ಯಾಚುರಲ್ ಆಗಿ ಮಾಡಿದ್ರೆ ತುಂಬಾ ಒಳ್ಳೇದದು. ಪ್ರೆಸ್ ಹಂಗೆ ಆಗಿತ್ತು ಮೇಡಮ್. ತುಂಬಾ ಜನ ಹಾಗಲ್ಲ ಬರಲ್ಲ ಅಂತ ಹೇಳಿದ್ರು. ಹೌದು, ಬಟ್ ನಾವ್ ಇದ್ರಲ್ಲಿ ಮಾಡಿದ್ಮೇಲೆ ನಮ್ಗೆ ಅರ್ಥ ಆಯ್ತು ಇದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದಿದೆ. ಸೊ ಇದ್ರದ್ದು ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಇವಾಗ ಇದ್ರಲ್ಲಿ ನೀವು ಹೇಳ್ತಾ ಇದ್ರೆ ಐಟಮ್ಸ್ ಅನ್ನು ಒಂದ್ಸಲಿ ಹಾಕಿ ಸೊ ಹೆಂಗಿದೆ ಇವಾಗ ಸಾಲ್ಟ್ ಹಾಕಿದ್ದಾರೆ, ಜೊತೆಗೆ ಮೆಣಸಿನಕಾಯಿ, ಹುಣಸೆ ಹಣ್ಣು ಎಲ್ಲ ಇದಕ್ಕೆ add on ಮಾಡ್ಬಿಡೋಣ ಮೇಡಮ್? ಅದಕ್ಕೆ ಮಾಡ್ಬಿಡೋಣ. ಓಕೆ ಮೇಡಮ್. ಸೊ ಈಗ ನಾವು ಇದು ಬ್ಲಾಕ್ ಸಾಲ್ಟ್ ಅನ್ನ ಪೌಡರ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಉಪ್ಸಾರ್ ಖಾರ ಮಾಡಿ ತೋರ್ಸೋಣ, ಇದು ಡೆಮೋ ಮಾಡಿ ತೋರ್ಸೋಣ. ನೋಡಿ, ನಾನು ಇಲ್ಲಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ, ಹುಣಸೆ ಹಣ್ಣು ತಗೊಂಡಿದ್ದೀನಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ನೀವು ಮನೆಯಲ್ಲಿ ಮಾಡ್ಬೇಕಾದ್ರೆ ಜೀರಿಗೆ ಕೂಡ ನೀವು ಹಾಕೊಳ್ಬಹುದು, ಆಸ್ ಯು ವಿಶ್. ನಿಮ್ಗೆ ಅದು ಯಾವ ತರ ಬೇಕೋ ಆ ತರ, ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಬಹುದು. ಇವಾಗ ನಾನು ಇದಕ್ಕೆ ಚಿಲ್ಲೀಸ್ ಹಾಕ್ತಾ ಇದೀನಿ ನೋಡಿ. ಓಕೆ ಮೇಡಮ್. ಚಿಲ್ಲೀಸ್ ಎಲ್ಲ ಇಷ್ಟೊಂದು ಬೇಡ ಇದಕ್ಕೆ. ಇದು ಟ್ಯಾಮ್ರಿನ್ ಇಷ್ಟೊಂದು, ಹುಣಸೆ ಇಷ್ಟೊಂದು ಬೇಡ, ಸ್ವಲ್ಪ ಹಾಕ್ತೀನಿ. ಸರಿ ಮೇಡಮ್. ಇಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನೋಡಿ ಇದಕ್ಕೆ. ಎಸ್ ಮೇಡಮ್. ಸೊ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕುಟ್ಬಿಡ್ಬೋದು. ಇದರಲ್ಲಿ ಒಂದೊಂದ್ಸಲ ಕರೆಂಟ್ ಇರಲ್ಲ, ಆಮೇಲೆ ಕೈನಲ್ಲಿ ಮಾಡೋದು ತುಂಬಾನೇ ಒಳ್ಳೇದು ಇದಕ್ಕೆ. ಸೊ ಒಂದ್ಸಲಿ ನೀವು ಡೆಮೋ ಮಾಡ್ತೀರಾ ಮೇಡಮ್? ಆಮೇಲೆ ನಾವು ಕಂಟಿನ್ಯೂ ಮಾಡೋಣ. ಓಕೆ. ನೋಡಿ, ಈ ತರ ಹಾಕ್ಬಿಟ್ಟೆಲ್ಲ ನಿಮ್ಗೆ ನೀರು ಹಾಕೋದು ನೆಸೆಸಿಟಿ ಇಲ್ಲ. ಫಸ್ಟ್ ಎಲ್ಲ ಕುಟ್ಕೊಂಡ್ಬಿಡಿ. ಇವಾಗ ಇದನ್ನ ಸ್ವಲ್ಪ ತರಿ ತರ ಕೂಡ ಮಾಡ್ಕೊಳ್ಬೋದು ನೀವು. ಎಸ್ ಮೇಡಮ್. ಅಟ್ ಎ ಟೈಮ್ ಆಗ್ಬಿಡುತ್ತೆ ನಿಮ್ಗೆಲ್ಲ ಹಾಕೊಂಡ್ರೆ. ಹುಣಸೆ ಹಣ್ಣು ಎಲ್ಲ ಹಾಕ್ಬಿಡುತ್ತೆ. ಇದು ಮುದ್ದೆ ಜೊತೆಗೆ, ಉಪ್ಸಾರ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಾ ಸರ್ ಉಪ್ಸಾರ್ ಅಂದ್ರೆ? ಹಾ ಮೇಡಮ್, ನಿಮ್ಮ ಹತ್ರ ಮುದ್ದೆ ಮಾಡಿದ್ಮೇಲೆ ನಾವು ಅದು ಸ್ಟಾರ್ಟ್ ಮಾಡಿದ್ವಿ ಮನೆಯಲ್ಲಿ. ಹೌದಾ? ಉಪ್ಸಾರಲ್ಲೇ ಸೇರಿ ಮಾಡ್ತಾ ಇದ್ವಿ. ನೋಡಿ, ಸ್ವಲ್ಪ ಹುಣಸೆ ಸ್ವಲ್ಪ ಗಟ್ಟಿ ಇರುತ್ತೆ, ಅದನ್ನ ಸ್ವಲ್ಪ ಒಂಚೂರು ಪ್ರೆಷರ್ ಕೊಟ್ಟು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಗೊಂದು ಫೈಟ್ ನೀವು ಮಾಡ್ತೀರಾ? ಓಕೆ, ಸ್ವಲ್ಪ ಪ್ರೆಷರ್ ಕೊಡ್ಬೇಕಾಗತ್ತೆ ಅಷ್ಟೇ ಇದಕ್ಕೆ. ಸೊ ಹೆಲ್ತ್ ವೈಸ್ ಈ ತರ ಮಾಡ್ಕೊಂಡು ತಿನ್ನೋದು ತುಂಬಾನೇ ಒಳ್ಳೇದು. ಎಸ್ ಮೇಡಮ್. ಹೌದು, ಏನಕ್ಕಂದ್ರೆ ಐರನ್ ಬೆನಿಫಿಟ್ ಸಿಗುತ್ತೆ ಬಾಡಿಗೆ. ಹೌದು, ಆಮೇಲೆ ಒರಿಜಿನಲ್ ಟೇಸ್ಟ್ ಕೂಡ ಸಿಗುತ್ತೆ ಇದು. ಹಾ, ಎಸ್ ಮೇಡಮ್. ಇದಕ್ಕೆ ಕೆಲವರು ರೆಡ್ ಚಿಲ್ಲಿಸ್ ಹಾಕೊಳ್ತಾರೆ, ಮಂಡ್ಯ ಕಡೆ ಎಲ್ಲ ರೆಡ್ ಚಿಲ್ಲಿಸ್ ಹಾಕೊಳ್ತಾರೆ. ನಾವು ಇದಕ್ಕೂ ಮಾಡ್ಬೋದಿತ್ತು, ಬಟ್ ನಮಗೆ ಇದು ಡ್ರೈ ಹೀಟ್ ಮಾಡಬೇಕಾಗುತ್ತೆ. ರೆಡ್ ಚಿಲ್ಲಿಸ್ ನಾವು ಗ್ರೀನ್ ಚಿಲ್ಲಿಸ್ ಅಲ್ಲೇ ಮಾಡ್ತಾ ಇದ್ದೀವಿ ಮೇಡಮ್. ಗ್ರೀನ್ ಚಿಲ್ಲಿಸ್ ಅಂದ್ರೆ ಬೇಗ ಕಟ್ ಆಗ್ಬಿಡುತ್ತೆ. ಎಸ್ ಮೇಡಮ್. ಸರ್, ಇದು ನೋಡಿ ಫೈನ್ ಪೇಸ್ಟ್ ಆಗಿದೆ ಇವಾಗ. ಆಕ್ಚುಲಿ ನಾವು ಇಲ್ಲಿ ಶಾಪ್ ಅಲ್ಲಿ ಮಾಡಿರೋದ್ರಿಂದ ನಾವು ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗಿಯಕ್ಕಾಗ್ಲಿಲ್ಲ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕೂಡ ನಾವು ತೋರಿಸಿದೀವಿ. ಅದನ್ನ ಸಿಪ್ಪೆ ತಕೊಂಡು ನೀವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಪೇಸ್ಟ್ ಆಗತ್ತೆ ಇದು. ಮನೆಯಲ್ಲೆಲ್ಲ ನೀವು ಕ್ಲೀನ್ ಮಾಡಿ ಮಾಡ್ಕೊಳ್ತಾರೆ ಎಲ್ಲರೂ. ಕೊತ್ತಂಬರಿ ಸೊಪ್ಪು ಇರ್ಬೋದು, ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಳ್ತಾರೆ. ನಾವು ಡೆಮೋಗ್ ಅಂಗಡಿನಲ್ಲಿ ಮಾಡಿರೋದ್ರಿಂದ ನಾವು ಸುಮಾರು ರಫ್ ಆಗಿ ಪೌಡರ್ ಮಾಡಿ ಪೇಸ್ಟ್ ಮಾಡಿ ತೋರಿಸಿದೀವಿ. ನೀವು ಮನೇಲಿ ಆರಾಮಾಗಿ ಮಾಡ್ಕೋಬಹುದು. ಏನೊಂದು ಡೆಮೋ ತೋರಿಸಿದ ಉದ್ದೇಶ ಏನಂತಂದ್ರೆ ಇದು ಆಗತ್ತಾ ಇಲ್ವಾ ಅಂತ ಅಷ್ಟೇ ನಾವು ತೋರಿಸಿದ್ದು. ನಿಮ್ಗೆ ಯಾವ ತರ ಪೇಸ್ಟ್ ಬೇಕು ಆ ತರ ಮನೇಲಿ ನೀವು ಮಾಡ್ಕೊಳ್ಬಹುದು. ಇದು ಹೊಡೆದೋಗುತ್ತೆ ಅನ್ನೋದೊಂದು ಡೌಟ್ ನನಗೆ ಇತ್ತು, ಅದಕ್ಕೋಸ್ಕರ ನಾನು ಹಿಂಗೆ ಮಾಡಿ ತೋರಿಸಿದ್ದೀನಿ. ಸೊ ಮೇಡಮ್, ಇದು ಕಾಸ್ಟ್ ಯಾವ್ದಕ್ಕೂ ಹೊಡಿಯಲ್ಲ ಅಂತ ನಿಮ್ಗೆ? ಹೌದು, ಕನ್ಫರ್ಮ್ ಆಯ್ತು ಸರ್. ಇವಾಗ ನೋಡಿ, ಈ ತರ ಮಾಡಿದ್ದೀನಿ ನಾನು. ಇವಾಗ ಒಂದು ಇದರಲ್ಲಿ ನೀವು ತರಿ ತರ ರುಬ್ಕೊಂಡಿದ್ದೀನಿ. ಇದು ಉಪ್ಸಾರ್ ಖಾರ ತರಿ ಬಂದಿದೆ ನೋಡಿ, ಇದು ತರಿ ಆಗಿದೆ. ಎಸ್ ಮೇಡಮ್. ಸೊ ಇದ್ರಲ್ಲಿ ನೀವು ಹೇಳ್ದಂಗೆ ಡ್ರೈ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡ್ಬಿಟ್ಟಿದ್ವಿ, ಡ್ರೈ ಪೌಡರ್ ಆಗ್ಬಿಟ್ಟು. ಮತ್ತೆ ಈ ಸಲ ನಾವು ವೆಟ್ ಆಗಿ ಮಾಡ್ಬಿಟ್ಟಿದೀವಿ. ಫುಲ್ ಮಸಾಲಾನು ನಿಮ್ಗೆ ಗ್ರೈಂಡ್ ಆಗಿದೆ. ನೀವು ಇದನ್ನ ಟ್ರೆಡಿಷನಲ್ ಕುಕಿಂಗ್, ಜನರಲ್ ಮಿಕ್ಸಿಯಲ್ಲಿ ಏನೇನು ಆಪರೇಟ್ ಮಾಡ್ತೀರಾ ಅದೆಲ್ಲ ಇದ್ರಲ್ಲಿ ಮಾಡಬಹುದು. ಒಂಚೂರು ನಿಮ್ಗೆ ಎಕ್ಸರ್ಸೈಸ್ ಆಗ್ಬಿಡುತ್ತೆ, ಲೇಡೀಸ್ಗೂ ಎಕ್ಸರ್ಸೈಸ್ ಆಗುತ್ತೆ. ಅಂಡ್ ಅಷ್ಟೇನು ಕಷ್ಟ ಇಲ್ಲ ಮೇಡಮ್, ಎತ್ತಕ್ಕೂ ಈಸಿ ಇದೆ. ಜನರಲಿ ಕುಟ್ಟಾನೆಲ್ಲ ಎತ್ತಕ್ಕೆ ಕಷ್ಟ ಇರುತ್ತಲ್ಲ, ಇದರಲ್ಲಿ ನಿಮ್ಗೆ ಎತ್ತಕ್ಕೂ ಕಷ್ಟ ಇಲ್ಲ. ತಗೊಂಡ್ಬಿಟ್ಟು ಕುಟ್ಲೇಬೇಕಂತ ನೆಸೆಸಿಟಿ ಇಲ್ಲ. ನೀವು ಮಸಾಲಾನ ಹಂಗೆ ತಗೊಂಡ್ಬಿಟ್ಟು ತಿರುಗಿಸ್ತಾ ಇರ್ತೀರಾ ಅಂದ್ರೆ ನಿಮ್ಗೆ ಗ್ರೈಂಡಿಂಗ್ ಆಗ್ಬಿಡುತ್ತೆ. ಜನರಲಿ ಕುಟ್ಬೇಕಾದಾಗ ಕಷ್ಟ ಜಾಸ್ತಿ ಹೋಗುತ್ತಲ್ಲ, ಇನ್ನು ಉಜ್ಬೇಕಾದಾಗ ನಿಮ್ಗೆ ಈಸಿಲಿ ಆಗ್ಬಿಡುತ್ತೆ. ನೀವು ಹಾಕ್ಬಿಟ್ಟು ನಾರ್ಮಲ್ ಉಜ್ಕೊಡಿ, ಅದು ನಿಮ್ಗೆಲ್ಲ ಈಸಿಲಿ ಗ್ರೈಂಡ್ ಆಗ್ಬಿಡುತ್ತೆ ಮೇಡಮ್. ಅಷ್ಟೇ ಇರುತ್ತೆ, ಇದು ಈಸಿ ಟು ಯೂಸ್ ಆಪರೇಟ್ ಆಗುತ್ತೆ ನಿಮಗೆ. ಅಂಡ್ ಅದನ್ನ ಡಿಸೈನ್ ಹಂಗೆ ಮಾಡಿದ್ದಾರೆ, ನೀವು ಯಾವ್ದಕ್ಕೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ತಿರ್ಸ್ತಾ ಹೋಗ್ಬೋದು. ನಿಮ್ಗೆ ಎಲ್ಲೂ ಸ್ಟಕ್ ಆಗಲ್ಲ ನಿಮ್ಗೆ ಇದು. ಇವಾಗ ಕರೆಂಟ್ ಇಲ್ಲ ಅಂದಾಗ ನಾವು ಚಟ್ನಿ ಕೂಡ ಮಾಡ್ಕೊಳ್ಬಹುದು. ಹೌದು ಮೇಡಮ್. ತೆಂಗಿನಕಾಯಿ ಅಂತೂ ತುರ್ದಿಟ್ಟು ಇಷ್ಟು ತೆಂಗಿನಕಾಯಿ ಹಾಕಿದ್ರೆ ಮುಗೀತು. ಕೆಪಾಸಿಟಿ ಬೌಲ್ ನೀವು ಶೇಪ್ ನೋಡಬಹುದು, ಇಷ್ಟು ಅಗಲವಾಗಿದೆ ಅಲ್ಲ. ಸೊ ಕೆಪಾಸಿಟಿ ಚೆನ್ನಾಗಿ ಹಿಡಿಯುತ್ತೆ. ಚಿಕ್ಕ ಚಿಕ್ಕದಾಗಿರುತ್ತೆ, ಬಾಯಿ ಸಣ್ಣದಾಗಿರುತ್ತೆ, ಕುಟ್ಬೇಕಾದ ಕಷ್ಟ ಆಗುತ್ತೆ, ಕೈಗೆ ಹೊಡ್ಕೊಂಡ್ಬಿಡ್ತಾರಲ್ಲ. ಇದ್ರಲ್ಲಿ ನಿಮ್ಗೆ ಆತರ ಏನು ಆಗಲ್ಲ. ಇದು ನಿಮ್ಗೆ ಈಸಿಲಿ ಅಗಲವಾಗಿದೆ, ತಗೊಂಡ್ ಕುಟ್ಟಕ್ಕೂ ಈಸಿ ಇರುತ್ತೆ ಮೇಡಮ್ ನಿಮ್ಗೆ. ನಿಮ್ಗೆ ಫುಲ್ ಮಸಾಲೆ ಗ್ರೈಂಡ್ ಆಗ್ಬಿಡುತ್ತೆ, ಅದು ನೀವು ಇಲ್ಲಿ ನೋಡಬಹುದು. ಇದಿರೋದು ನಿಮ್ದು ಅದೊಂದೇ ಇಲ್ಲ. ಇವಾಗ ಇದಕ್ಕೆ ಏಲಕ್ಕಿ ಕುಟ್ಕೋಬಹುದು, ಏಲಕ್ಕಿ ಲವಂಗ ಕುಟ್ಬೋದು, ಜೀರಿಗೆ, ಮೆಣಸು, ಆಮೇಲೆ ಧನಿಯಾ ಪೌಡರ್ ರಸಂ ಮಾಡೋದಕ್ಕೆ ಧನಿಯಾ ಜೀರಿಗೆನ ಕುಟ್ಕೋಬಹುದು. ರೆಗ್ಯುಲರ್ ಕುಕಿಂಗ್ ಮಾಡೋರ್ಗೆ ಇದ್ರ ಬಗ್ಗೆ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ನಾಲೆಜ್ ಇರುತ್ತೆ ಇದ್ರ ಬಗ್ಗೆ. ಆಕ್ಚುಲಿ ನಾನು ಹೇಳಕ್ ಹೋದ್ರೆ ನಮ್ದು ಪ್ಲಾನ್ ಇರ್ಲಿಲ್ಲ ಇದಕ್ಕೆ ಡೆಮೋ ಮಾಡೋಣ ಅಂತ. ನೀವು ಐಡಿಯಾ ಕೊಟ್ಟಿದ್ಮೇಲೆ ನಾವು ಇದು ಮಾಡಿದ್ವಿ. ಅಂಡ್ ಒನ್ ಆಫ್ ದ ಬೆಸ್ಟ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಡೆಮೋ ಇರ್ಬೇಕಾದಾಗ ಏನಾಗುತ್ತೆ, ನೋಡೋರ್ಗೂ ಸ್ವಲ್ಪ ಕನ್ವಿನ್ಸಿಂಗ್ ಅನ್ಸುತ್ತೆ. ಅದು ಏನಿದೆ ಅದು ಅದ್ರಲ್ಲಿ ಲೈವ್ ಡೆಮೋ ಬಂದಿದೆ. ನೀವು ಮನೇಲಿ ನೀಟಾಗಿ ಮಾಡ್ಕೊಳ್ಬಹುದು. ನಾವು ಇಲ್ಲಿ ರಫ್ ಆಗಿ ಮಾಡಿ ತೋರಿಸಿದೀವಿ. ಇದೇ ಐಟಮ್ ಇವಾಗ ನಾನು ಫಸ್ಟ್ ಪೀಸ್ ನಮ್ಮ ಮನೆಗೆ ಇವತ್ತು ತಗೊಂಡು ಹೋಗ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನಮಗೆ ಕೊಡಲ್ಲ ಹಾಗಾದ್ರೆ. ಓಕೆ,
ವೀಕ್ಷಕರೇ, ಕಾಸ್ಟ್ ಐರನ್ನಲ್ಲಿ ಎಲ್ಲ ಪ್ರಾಡಕ್ಟ್ಸು ನೋಡಿದ್ರಲ್ವಾ, ಎಲ್ಲ ತುಂಬಾ ಚೆನ್ನಾಗಿದೆ. ನಿಮಗೆ ಅದ್ರ ಪ್ರಾಡಕ್ಟ್ ಇಷ್ಟ ಆದರೆ ಆದಷ್ಟು ಬೇಗ DM ಮುಖಾಂತರ ಬುಕ್ ಮಾಡ್ಕೊಂಬಿಡಿ. ಆದಷ್ಟು ಬೇಗ ಶಾಪ್ಗೆ ವಿಸಿಟ್ ಮಾಡಿ ಕೂಡ ನೀವು ಇದೆಲ್ಲ ಪರ್ಚೇಸ್ ಮಾಡೋದು. ಬರೋಕ್ಕಾಗದಿದ್ರೆ ಪೋರ್ಟರ್ ಮುಖಾಂತರ ನೀವು ಇದನ್ನು ತರಿಸ್ಕೊಳ್ಬೋದು. ಕೊರಿಯರ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಥ್ರೂ ಔಟ್ ಇಂಡಿಯಾ ಕೂಡ ಡೆಲಿವರಿ ಕೊಡ್ತಾರೆ. ನಿಮಗೆ ಅದ್ರ ಪ್ರಾಡಕ್ಟ್ಸ್ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಂಬಿಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಏನಕ್ಕಂದರೆ ಇವಾಗ 50%ವರೆಗೂ ಆಫರ್ ಸಿಗ್ತಾ ಇದೆ. ಆಮೇಲೆ ನಿಮಗೆ 20 to 30ವರೆಗೂ ಅಷ್ಟೇ ಸಿಗೋದು. ಅದರಿಂದ ಹೇಳ್ತಾ ಇದ್ದೀನಿ. ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೂಡ ಕೊಡಿ. ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ, ಬೇರೆ ಬೇರೆ ಕಲೆಕ್ಷನ್ಸು ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.